ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸದಾಚಾರಗಳ ಸರಮಾಲೆಯನ್ನು ನಾವು ನೋಡ್ತಾ ಇದ್ವಿ. ಆ ಸದಾಚಾರದ ಸರಮಾಲೆ ಅನ್ನೋದು ಹೆಚ್ಚು ಕಡಿಮೆ ಅದು ಎಲ್ಲ ಕಡೆಗೆ ಸಂಬಂಧವನ್ನು ಹೊಂದಿರುವಂಥದ್ದು. ನಮ್ಮ ಸಮಗ್ರ ಜೀವನಕ್ಕೆ ಸಂಬಂಧಪಟ್ಟದ್ದು. ಕೇವಲ ಮನಸ್ಸಿಗಲ್ಲ, ಕೇವಲ ಮಾತಿಗಲ್ಲ, ಕೇವಲ ದೇಹಕ್ಕೂ ಅಲ್ಲ. ಅದರಲ್ಲಿ ಇನ್ನು ಕೆಲವೊಂದು ಅಂಶಗಳಿದೆ. ರಕ್ತ ಮಾಲ್ಯಂ ನ ಧಾರ್ಯಂ ಚ ಶುಕ್ಲಂ ಧಾರ್ಯಂತು ಪಂಡಿತೈಃ. ಕೆಂಪು ಮಾಲೆಯನ್ನು ಧರಿಸಬಾರದು. ಬ್ರಾಹ್ಮಣರಾದವರು ಕೆಂಪು ಮಾಲೆಯನ್ನ, ಹೂವು ಹವಳದ ಮಣೆ ಅಲ್ಲ, ಕೆಂಪು ಮಾಲೆಯನ್ನು ಧರಿಸಬಾರದು. ವಿದ್ರುಮ ಅಲ್ಲ. ಶುಕ್ಲಂ ಧಾರ್ಯಂ, ಬಿಳಿಯಾಗಿರೋದನ್ನ ಧರಿಸಬೇಕು. ಎಕ್ಸೆಪ್ಷನ್ ಇದೆ. ವರ್ಜಯಿತ್ವಾತು ಕಮಲಂ ತಥಾ ಕುವಲಯಂ ವಿಭೋ ಅಂತ. ತಾವರೆ ನೈದಿಲೆಗಳನ್ನು ಹೊರತುಪಡಿಸಿ ಇನ್ನು ಯಾವ ಕೆಂಪು ಹೂವು, ದಾಸವಾಳ, ಆ ತರಹದ ಹೂವುಗಳನ್ನು ಧರಿಸಬಾರದು. ಕನಕಾಂಬರ ಧರಿಸಬಾರದು. ರಕ್ತಂ ತಾವರೆ ಮಾತ್ರ ಎಕ್ಸೆಪ್ಷನ್. ತಾವರೆ ನೈದಿಲೆ ನೀಲಿಗಿರುತ್ತೆ ಅಂತ ಇಟ್ಕೊಳ್ಳಿ, ಆದ್ರೆ ತಾವರೆ ಅಂತೂ. ರಕ್ತಂ ಶಿರಸಿ ಧಾರ್ಯಂತು ತಥಾ ನಾಗ್ರೇಯಮಿತ್ಯಪಿ. ರಕ್ತವನ್ನ ಅಂದ್ರೆ ಕೆಂಪು ಮಾಲೆಯನ್ನ ತಲೆ ಮೇಲೂ ಹಾಕೊಳ್ಬಾರದು. ಸಿಂಪಲ್ ರಕ್ತ ಅಂತ ಅನ್ಕೊಂಡ್ಬಿಡ್ತಾರೆ ಅಂತ. ಆಮೇಲೆ ತಥಾ ನಾಗ್ರೇಯಮಿತ್ಯಪಿ, ಕೆಂಪನ್ನ ಮೂಸ್ತಾ ಇರಬಾರದು. ಕಾಂಚನಿ ಚಾಪಿ ಮಾಲಾಯ ನ ಸಾದುಷ್ಯತಿ ಕರ್ಹಿಚಿತ್. ಆದರೆ ನೀವು ಬಂಗಾರದ ಮಾಲೆ, ಅದು ಪುಟಕ್ಕಿಟ್ಟು ಕೆಂಪಾಗಿದ್ರೆ ತೊಂದರೆ ಇಲ್ಲ, ಹಾಕೋಬಹುದು. ಸ್ನಾನೇ ನಿರ್ಮಾಲ್ಯಕಂ ವರ್ಜೇತ್ ಸ್ನಾತ್ವಾ ನಾಂಗಾನಿ ಮಾರ್ಜಯೇತ್ ನಚಾನು ಲಿಂಪೇದಸ್ನಾತ್ವಾ ವಾಸಶ್ಚಾಪಿ ನ ನಿರ್ಧುನೇತ್. ಸ್ನಾನ ಆಗುವಾಗ ಹಿಂದಿನ ದಿವಸದ ಮಾಲೆ ಮೊದಲಾದವುಗಳನ್ನು ಧರಿಸಬಾರದು. ಸ್ನಾತ್ವಾ ನಾಂಗಾನಿ ಮಾರ್ಜಯೇತ್, ಸ್ನಾನ ಆದ್ಮೇಲೆ ಮೈ ಉಜ್ಕೋಬಾರದು. ಇವೆಲ್ಲ ಶಿಷ್ಟಾಚಾರ ಮತ್ತೆ ಕಿರಿಕಿರಿ ಆಗುವಂತ ವಿಚಾರಗಳಷ್ಟೇ. ಅದನ್ನು ಮಾಡಬೇಡಿ. ನಚಾನು ಲಿಂಪೇದ ಸ್ನಾತ್ವ, ಸ್ನಾನ ಮಾಡದೆ ಸೆಂಟು ಮೊದಲಾದವುಗಳನ್ನ ಹಾಕೋಬಾರದು. ಸ್ನಾನ ಮಾಡದೆ ಚೆನ್ನಾಗಿ ಪರಿಮಳ ದ್ರವ್ಯಗಳನ್ನ ಸೆಂಟ್ ಹೊಡ್ಕೊಂಡ್ಬಿಡೋದು, ಅವೆಲ್ಲ ಮಾಡಬಾರದು. ವಾಸಶ್ಚಾಪಿ ನ ನಿರ್ಧುನೇತ್, ಬಟ್ಟೆಯನ್ನ ಕೊಡಬಾರದು. ಇದಕ್ಕೆ ಇನ್ನೊಂದರ್ಥನೂ ಇದೆ. ಸ್ನಾನ ಮಾಡುವುದಕ್ಕೆ ಮುನ್ನ ಬಟ್ಟೆ ಒಗಿಬೇಕು ಅಂತ. ಅವಾಗೆಲ್ಲ ಇದ್ದ ಕಾಲ, ವಾಷಿಂಗ್ ಮಿಷಿನ್ ಎಲ್ಲ ಇರದ ಕಾಲ. ಆರ್ದ್ರ ಏವತು ವಾಸಾಂಸಿ ನಿತ್ಯಂ ಸೇವೇತ ಮಾನವಃ ಸ್ರಜಶ್ಚ ನಾಪಕರ್ಷೇತ ನ ಬಹಿರ್ಧಾರ್ಯ ಧಾರಯೇತ ಚ. ಆಮೇಲೆ ಆರ್ದ್ರ ಏವತು ವಾಸಾಂಸಿ, ಒದ್ದೆಯಾಗಿದ್ದಾಗ ಒಣಗಿದ ಬಟ್ಟೆಯನ್ನೇ ತೊಟ್ಕೊಳ್ಬೇಕು. ಅಂದ್ರೆ ಸ್ನಾನ ಆದ ಮೇಲೆ
ಒಣಗಿದ ಬಟ್ಟೆಯನ್ನು ತೊಟ್ಕೊಳ್ಬೇಕು. ಸ್ರಜಶ್ಚ ನಾಪಕರ್ಷೇತ, ಮಾಲೆಯನ್ನ ನೆಲದಲ್ಲಿ ಎಳೆಯಬಾರದು. ಸ್ನಾತಸ್ತು ವರ್ಣಕಂ ನಿತ್ಯಂ ಆರ್ದ್ರಂ ದದ್ಯಾದ್ವಿಷಾಂಪತೆ, ಸ್ನಾನ ಮಾಡಿ ಆದ ಮೇಲೆ ಗಂಧವನ್ನು ಪೂಸಿಕೊಳ್ಳುವುದಿದ್ರೆ ಅದು ಒದ್ದೆ ಆಗಿರಬೇಕು. ತಥಾ ನಾಣ್ಯಧೃತಂ ಗ್ರಾಹ್ಯಂ ವಿಪರ್ಯಯಂ ನ ಕುರ್ವೀತ ವಾಸಸೋ ಬುದ್ಧಿಮಾನ್ ನರಃ, ಬಟ್ಟೆಯನ್ನ ಬದಲಾಯಿಸಬಾರದು. ಅಂದ್ರೆ ಕೆಳಗಿನ ಬಟ್ಟೆ ಕೆಳಗಡೆ, ಮೇಲ್ಗಡೆಯ ಬಟ್ಟೆ ಮೇಲ್ಗಡೆ ಅಂತ. ಆಮೇಲೆ ಅತ್ಯಂತ ವಿಕೃತವಾಗಿರುವ ಬಟ್ಟೆಯನ್ನ ಹಾಕೊಳ್ಬಾರದು. ಅತ್ಯಂತ ಪರಿಷ್ಕೃತವಾದದ್ದು, ಏನೇನೋ ಬರೆದಿರೋದು, ಗಲಿಬಿಲಿಗೊಳ್ಳೋದು, ಗಾಢವಾದ ಬಣ್ಣದಲ್ಲಿ ಇರೋದು, ಅದೆಲ್ಲ ವಿಕೃತವಾದ, ಅಂದ್ರೆ ಕಣ್ಣಿಗೆ ಹಿಂಸೆ. ಒಂದೊಂದು ಗೊಂದಲಗಳು ಹೆಂಗಿರುತ್ತೆ ಅಂತಂದ್ರೆ, ಎಲ್ಲಾ ಅಕ್ಷರಗಳನ್ನ ಯಾವ್ಯಾವುದೋ ಆರ್ಡರ್ನಲ್ಲಿ ಹೆಂಗೆಂಗೋ ಬರೆದಿರುವ ಒಂದು ಶರ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ಏನು, ಅವನು ಏನು ಹೇಳಬೇಕು ಅಂತ ಹೊರಟಿದ್ದಾನೆ? ಬಟ್ಟೆ ಅನ್ನೋದು ಅವನ ಎಕ್ಸ್ಪ್ರೆಷನ್ ಅಲ್ವಾ? ಬಟ್ಟೆ ಅನ್ನೋದು ಅವನ ಎಕ್ಸ್ಪ್ರೆಷನ್. ತೆಳುವಾದ ಬಟ್ಟೆಯನ್ನು ಹಾಕೊಂಡಿದ್ದಾನೆ ಅಥವಾ ಗಾಢವಲ್ಲದ ಬಟ್ಟೆ ಹಾಕೊಂಡಿದ್ದಾನೆ ಅಂತಂದ್ರೆ ಅವನ ಮನಸ್ಸು ಶಾಂತ ಆಗಿದೆ ಅಂತ ಅರ್ಥ. ಮುಖಕ್ಕೆ ಬಣ್ಣ ರಾಚುವ ಹಾಗೆ ನೀವು ಬಣ್ಣವನ್ನ ಇಷ್ಟಪಡ್ತೀರಾ ಅಂತಂದ್ರೆ ಏನೋ ಗಾಢವಾದದ್ದು ಇಷ್ಟಪಡ್ತೀರಾ ಅಂತ. ಅವೆಲ್ಲ ಇದು ಅನ್ಯದೇವ ಭವೇದ್ವಾತಃ ಶಯನೀಯೇನ ರೋತ್ತಮ ಅನ್ಯದ್ರಥ್ಯಾಸು ದೇವಾನಾಂ ಅರ್ಚಾಯಾಂ ಅನ್ಯದೇವವಾ. ಮಲಗುವಾಗ ಬೇರೆ ಬಟ್ಟೆ, ಹಾಗೆ ರಸ್ತೆಯಲ್ಲಿ ಬೇರೆ ಬಟ್ಟೆ, ಅರ್ಚನೆಯಲ್ಲಿ ಬೇರೆ ಬಟ್ಟೆ, ದೇವತೆಗಳ ಪೂಜೆ ಮಾಡುವಾಗ ಬೇರೆ ಬಟ್ಟೆ. ಇನ್ನು ಉಪವಾಸಂಚ ಕುರ್ವೀತ ಸ್ನಾತ ಶುಚಿರಲಂಕೃತಃ ನೋಪವಾಸಂ ವೃಥಾ ಕುರಿಯಾತ್ ಧನಂ ನಾಪಹರೇದಿಹ. ವ್ಯರ್ಥವಾಗಿ ಉಪವಾಸ ಮಾಡಬಾರದು. ಏನೂ ಕಾರಣ ಇಲ್ಲದೆ ಉಪವಾಸ ಮಾಡಬಾರದು. ಕಾರಣ ಇಟ್ಕೊಂಡು ಉಪವಾಸ ಮಾಡಬೇಕು. ಆ ಕಾರಣ ಪರ್ಫೆಕ್ಟ್ ಆಗಿರ್ಬೇಕು. ಏನಾದರೂ ಒಂದು ಕಾರಣ ಇಟ್ಕೊಂಡು ಉಪವಾಸ ಮಾಡಿ. ಅಯ್ಯ ಸುಮ್ಮನೆ ಯಾರಿಗೆ ತೊಂದರೆ ಅಪ್ಪ, ಈ ಏಕಾದಶಿ ಮಾಡಲಿಲ್ಲ ಅಂದ್ರೆ ಅವ್ರು ಬೈತಾರೆ, ಈ ಏಕಾದಶಿ ಮಾಡಲಿಲ್ಲ ಅಂತ ಇವ್ರು ಬೈತಾರೆ, ಅದಕ್ಕೆ ಇರ್ಲಿ ಅಂತ ಎರಡು ಮಾಡಿಬಿಡ್ತೀನಿ ಅನ್ನೋದು ಏನು ಹುಚ್ಚುತನ. ಇವೆಲ್ಲ ಮಾಡಬಾರ್ದು ಅಂತಾರೆ. ಕಾಮನ್ ಸೆನ್ಸ್ ಇರಬೇಕು. ನೀ ಏನು ಖಚಿತವಾಗಿರ್ಬೇಕು. ಏನು ಗೊಂದಲ ಅದು ಅಷ್ಟೊಂದು ಮಾಡಬೇಡಿ. ಹಾಗೆ ಒಂದು ಮಾಡಿ. ಉಪವಾಸಂಚ ನೋಪವಾಸಂ ವೃಥಾ ಕುರಿಯಾತ್ ನಾವಲೀಢಮವಜ್ಞಾತಮಾಘ್ರಾತಂ ಭಕ್ಷಯೇದಪಿ. ಬೇರೆ ಯಾರೋ ನೆಕ್ಕಿದ್ದನ್ನ, ತಿರಸ್ಕಾರದಿಂದ ಕೊಟ್ಟಿದ್ದನ್ನ, ಮೂಸಿದ್ದನ್ನ ತಿನ್ನಬೇಡಿ. ಇವೆಲ್ಲ ಗೊತ್ತಿರೋದೆ. ಸದಾಚಾರ ಅಂದ್ರೆ ಏನು ಅಂತ. ತಥಾ ನೋದ್ಧೃತ ಸಾರಾಣಿ ಪ್ರೇಕ್ಷತಾಂ ಅಪ್ರದಾಯತು. ಆಮೇಲೆ ರಸ ಎಲ್ಲ ಹಿಂಡಿ ಆ ಕಲ್ಕ ಉಳಿದಿರತ್ತಲ್ಲ, ಬರೇ ಪೌಡ್ರು, ಅದನ್ನ ಯಾವತ್ತೂ ತಿನ್ಲಿಕ್ಕೆ ಹೋಗಬಾರದು. ಇನ್ನು ಅದು ಹಿಂಡಿ ಅಂತಾರಲ್ಲ, ಆ ಹಿಂಡಿಯನ್ನೆಲ್ಲ ತಿನ್ಲಿಕ್ಕೆ ಹೋಗಬಾರದು. ಆಮೇಲೆ ಪ್ರೇಕ್ಷತಾಂ ಅಪ್ರದಾಯ, ನೋಡ್ತಾ ಇರುವವರಿಗೆ ಕೊಡದೆ ತಿನ್ನಬಾರದು. ನಮ್ಮ ತಟ್ಟೆಯನ್ನೇ ನೋಡ್ತಾ ಇರುವವರಿಗೆ ಅಂದ್ರೆ ಹೇಳಿದ್ದು, ಅದರ ಮನೆಗೆ ಬಂದವರಿಗೆ ಒಟ್ಟು ತಿನ್ಬೇಕು ಅನ್ನೋದು ತಾತ್ಪರ್ಯ. ನಾ ಸನ್ನಿವಿಷ್ಟೋ ಮೇಧಾವಿ ನಾಶುಚನ್ನ ಚ ಸತ್ಸು ಚ ಪ್ರತಿಷಿದ್ಧಂ ನ ಧರ್ಮೇಶು ಭಕ್ಷ್ಯಂ ಭುಂಜೀತ ಪರ್ವತಃ. ಅಶುಚಿಯಾಗಿ ತಿನ್ನಬಾರದು. ಸಜ್ಜನರು ತಿಂದೇ ಇರೋದನ್ನ ತಿನ್ನಬಾರದು. ಪಿಪ್ಪಲಂಚವಟಂ ಚೈವ ಶಣಶಾಕಂ ತಥೈವ ಚ ಉದುಂಬರಂ ನ ಖಾದೇಚ್ಚ ಭವ್ಯಾರ್ಥಿ ಪುರುಷೋ ನೃಪ. ಅಶ್ವತ್ಥ ವೃಕ್ಷದ ಕಾಯಿಗಳು, ಆಲದ ಮರದ ಬಿಳಿಲಿನ ತುಂಡು, ಆಮೇಲೆ ಸೆಣಬಿನ ತುಂಡುಗಳು, ಇದನ್ನೆಲ್ಲ ತಿನ್ನಬಾರ್ದು. ಏನೋ ಮಾಡ್ಕೊಂಡು ತಿಂತೀವಿ ಅಂತ ಹೇಳಿ ಇರೋದನ್ನೇ
ಕೆಡಿಸಿ ಮಾಡ್ತಾರೆ. ಅದೊಂದು ಕ್ಷಣ, ಅದೊಂದು ಜಾತಿಯ ಮರದ್ದು ಬರುತ್ತೆ ಅಲ್ಲ, ಹುರಿ ಕಟ್ಟೋದು ಅದೊಂದು, ಅದ್ರದ್ದು ಕಲ್ಕ ಇರುತ್ತೆ. ಆ ಕಲ್ಕವನ್ನ ಕೆಲವರು ಹಾಕೊಂಡು ತಿಂತಾರೆ. ಒಳ್ಳೆ ಅದು ಹಿಂಡಿ ಥರ ಬೂಸ ಥರ ಇರುತ್ತದು, ಅದನ್ನು ತಿಂತಾರೆ. ಅಜಂ ಗವ್ಯಂ ಚ ಯನ್ಮಾಂಸಂ ಆಜಂ ಗವ್ಯಂ ಚ ಯನ್ಮಾಂಸಂ ಮಾಯೂರಂ ಚೈವ ವರ್ಜಯೇತ್. ಆಮೇಲೆ ಹಸುವಿನ ಮಾಂಸ ತಿನ್ನಬಾರದು. ಆಜಂ ಗವ್ಯಂ, ಇನ್ನು ಇದು ಆಡಿನ ಹಾಲು ಮೊದಲಾದವುಗಳನ್ನು ಕುಡಿಬಾರದು. ಆಡಿನ ಹಾಲು ಕುಡಿಲಿಕ್ಕೆಲ್ಲ ಇಲ್ಲ. ಹಸುವಿನದ್ದು ಬಿಟ್ಟು ಬೇರೆ ಎಲ್ಲ ಹಾಲು ಕೂಡ ನಿಷಿದ್ಧ. ಎಮ್ಮೆ ಹಾಲು ಕುಡಿಬಾರದು. ತೀರಾ ಇರಲಿಲ್ಲ ಅಂದರೆ ಕುಡಿರಿ ಎಮ್ಮೆ ಹಾಲು. ಆದರೆ ಒಂಟೆ ಹಾಲು ಕುಡಿಲಿಕ್ಕಿಲ್ಲ. ಆಮೇಲೆ ಕತ್ತೆ ಹಾಲು ಇದೆಲ್ಲ ಕುಡಿಲಿಕ್ಕಿಲ್ಲ, ಅದ್ಯಾವುದು ಕುಡಿಬಾರದು ಅಂತ. ಆಮೇಲೆ ನವಿಲಿನ ಮಾಂಸವನ್ನು ತಿನ್ನಲಿಕ್ಕಿಲ್ಲ, ಒಣಗಿದ ಮಾಂಸವನ್ನು ತಿನ್ನಲಿಕ್ಕಿಲ್ಲ. ನಪಾಣೋ ಲವಣಂ ವಿದ್ವಾನ್ ಪ್ರಾಶ್ನೀಯಾನ್ನ ಚರಾತ್ರಿಷು, ಕೈಯಲ್ಲಿ ಉಪ್ಪು ತಿನ್ನಬಾರದು. ನಪ್ರಾಶ್ನೀಯಾತ್ ನ ರಾತ್ರಿಷು, ರಾತ್ರಿ ತಗೊಳ್ಬಾರದು. ಏತಕ್ಕೆ ಇದು ಕೈಗೆ ಹಾಕೊಂಡು ರಾತ್ರಿ ನೆಕ್ಕಬಾರದು ಅಂತ, ಉಪ್ಪನ್ನು ನೆಕ್ಕಬಾರದು. ಅದೆಲ್ಲ ಬೆಳಕಿನ ಕಾರಣಕ್ಕೂ ಇರಬಹುದು, ಅದು ಏನು ಅಂತ ಗೊತ್ತಿರದೆ. ಆಮೇಲೆ ನಪಾಣವು ಲವಣಂ ವಿದ್ವಾನ್, ಯಾಕೆ ಆಡಿನ ಹಾಲನ್ನು ಕುಡಿಬಾರದು ಅಂತ ಒಂದು ಪ್ರಶ್ನೆ. ಯಾವ ಹಾಲು ಕೂಡ ಸೂರ್ಯನ ಬೆಳಕಿನಿಂದ ಪವಿತ್ರವಾಗಿ ಇರಲ್ಲ, ಗೋವಿನ ಹಾಲು ಬಿಟ್ರೆ. ಅದಕ್ಕಾಗಿ ಇದು ಆಡಿನ ಹಾಲು ಕುಡಿಬಾರದು ಅಂತನ್ನೋದು ಯಾರಿಗೆ ನಿಷೇಧ ಅಂದ್ರೆ ಬ್ರಾಹ್ಮಣರಿಗೆ ಮಾತ್ರ ನಿಷೇಧ. ಆಡಿನ ಹಾಲು ಕುಡಿಬಾರದು ಅಂತ ಬ್ರಾಹ್ಮಣರಿಗೆ ನಿಷಿದ್ಧ. ಅಥವಾ ಯಾರು ಶಾಸ್ತ್ರವನ್ನು ನಾವು ನೋಡ್ತೇವೆ ಅಂತ ಇರುತ್ತೆ, ಅವರು ಎಲ್ಲರಿಗೂ ಕೂಡ ಹಸುವಿನ ಹಾಲಿದೆ, ಬೇರೆ ಯಾವ ಹಾಲನ್ನು ತಗೊಳ್ಳಿಕ್ಕಿಲ್ಲ. ಇನ್ನು ದಧಿಸಕ್ತು ನದೋಷಾಯಾಮ್, ಮೊಸರು. ಆಜ್ಯ ಅಂದ್ರೆ ಆಡಿನ ತುಪ್ಪ ಅಂತಾರೆ ಅಂತ. ಅದ್ ಹೆಂಗ್ರಿ ಆಜ್ಯ ಅಂದ್ರೆ ಆಡಿನ ತುಪ್ಪ ಆಗತ್ತೆ? ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಅದೇ ನಿರ್ವಚನ ಹೇಳ್ತಾರೆ. ಅದೇ ಎಲ್ಲರೂ ಅದನ್ನ ಹೇಳ್ತಾರೆ. ಆಜ್ಯ ಅಂದ್ರೆ ಆಡಿನ ತುಪ್ಪ ಆಗೋದಿಲ್ಲ. ಅದು ಹಸುವಿನ ತುಪ್ಪವನ್ನೇ ಆಜ್ಯ ಅಂತ ಹೇಳೋದು. ಅದು ಆಜಿ ಅಂದ್ರೆ ಏನು ಗೊತ್ತಾ? ಅದೇ ಯಜ್ಞದಲ್ಲಿ ಬಳಸುವ ಒಂದು ಮಂತ್ರ. ಆ ಮಂತ್ರ ಹೇಳಿಕೊಂಡು ಆಹುತಿ ಕೊಡಬೇಕು, ತುಪ್ಪದ ಆಹುತಿಯನ್ನು ಕೊಡಬೇಕು. ಆ ಹೇಳುವಿಕೆಯ ಮಂತ್ರ, ಆ ಮಂತ್ರದ ಜೊತೆಗೆ ಅಗ್ನಿಗೆ ಸಮರ್ಪಣೆ ಮಾಡಬೇಕಾದ್ದರಿಂದಾಗ ಅದನ್ನು ಆಜ್ಯ ಅಂತ ಕರೆಯೋದು. ಆಡಿನ ಹಾಲು ತುಪ್ಪ ಆಗಲ್ಲ ಅಂತ ನನ್ನ ತಿಳುವಳಿಕೆ. ಬೇಕಾದ್ರೆ ಟೆಸ್ಟ್ ಮಾಡೋಣ. ಆದ್ರೆ ಆಜ್ಯ ಅನ್ನೋ ಶಬ್ದಕ್ಕೆ ಇದಂತೂ ಅಲ್ಲ. ಇನ್ನು ಆಡಿನ ಹಾಲು ಆಯುರ್ವೇದದಲ್ಲಿ ಬಳಕೆ ಇದೆ ಔಷಧಕ್ಕೆ. ನಿರೋಗಿಗಳಾಗಿದ್ದಾಗ ಹೇಳ್ತಾ ಇರೋದು ಕಣಯ್ಯ, ಇದು ನಿರೋಗಿಗಳಾಗಿದ್ದಾಗ ಹೇಳ್ತಾ ಇರೋದು. ದಧಿಸಕ್ತು ನ ದೋಷಾಯಾಮ್ ಪಿಬೇನ್ ಮಧುಚ ನಿತ್ಯಶಃ. ದಧಿಸಕ್ತು, ತುಪ್ಪ ಇದು ಮೊಸರನ್ನ ರಾತ್ರಿ ತಿನ್ನಬಾರದು. ಪಿಬೇನ್ ಮಧುಚ ನಿತ್ಯಶಃ, ರಾತ್ರಿ ಗಟ್ಟಿ ಮೊಸರು ತಿನ್ನಬಾರದು. ಆಮೇಲೆ ಪಿಬೇನ್ ಮಧುಚ ನಿತ್ಯಶಃ, ರಾತ್ರಿ ಇದು ಪ್ರತಿ ದಿವಸ ಜೇನುತುಪ್ಪವನ್ನು ಉತ್ಕಟವಾಗಿ ತಿನ್ನಬಾರದು. ಬಾಲೇನ ನತು ಭುಂಜೀತ ದ್ವಿಷದನ್ನಂ ನ ಸರ್ವತಃ ಸಾಯಂ ಪ್ರಾತಸ್ತು ಭುಂಜೀತ ನತು ಭೂಮೋ ಕದಾಚನ. ಇನ್ನು ದ್ವಿಷದನ್ನಂ ನ ಸರ್ವತಃ, ಹಗೆ ಇರುವವರ ಮನೆಯಲ್ಲಿ ಊಟ ಮಾಡಬೇಡಿ. ಹಗೆ ಇರುವವರ ಅನ್ನವನ್ನು ಊಟ ಮಾಡಬೇಡಿ. ಸಿಟ್ಟು ಯಾರಿಗಿರುತ್ತೆ? ವಾಗ್ಯತೋ ನೈಕವತ್ರಶ್ಚ ಮಾಂಸವಿಷ್ಟ ಕದಾಚನ ನಾಸಂ ಭೂಮೌ ತದೈವ ನಾಶ್ನೀಯಾತ್ ನಾ ಶೌಚೇನ ಚ ಶಬ್ದವತ್. ಇನ್ನು
ಮಾತು ಆಡ್ಲಿಕ್ಕಿಲ್ಲ ಊಟದಲ್ಲಿ ಸಾಮಾನ್ಯವಾಗಿ, ಅಂದರೆ ಬೇಗ ತಿಂದು ಎದ್ದೇಳಿ ಅಂತ. ವಾಗ್ಯತಃ ಅಂತನ್ನೋದರ ಉದ್ದೇಶ ಏನು ಅಂದರೆ ಬೇಗ ತಿಂದು ಏಳಿ. ಮಾತು ಬೆಳೀತಾ ಇದ್ರೆ ಊಟನೂ ನಿಧಾನ ಆಗತ್ತೆ. ಒಂದು ಗಂಟೆ 1.25 ಗಂಟೆ ಊಟ ಮಾಡುವವರನ್ನೆಲ್ಲ ನೋಡಿ ಸುಸ್ತಾಗಿ ಹೋಗಿದೆ ನನಗೆ. ವಾಗ್ಯತಃ ಬೇಗ ಊಟ ಮಾಡೋದ್ರಲ್ಲಿ ತಾತ್ಪರ್ಯ. ನೈಕ ವಸ್ತ್ರಶ್ಚ, ಒಂದೇ ವಸ್ತ್ರ ಇಟ್ಟುಕೊಂಡು ಊಟ ಮಾಡಬೇಡಿ ಅಂತ ಹೇಳ್ತಾರೆ. ಅದಕ್ಕೇನು ಕಾರಣ ಅಂತ ಗೊತ್ತಿಲ್ಲ. ಹೊದ್ಕೊಂಡು ಇರಲಿ ಅಂತ. ಇನ್ನು ಆಶೌಚದಲ್ಲಿ ಊಟ ಮಾಡಬೇಡಿ ಅಂತಾರೆ. ಅಂದರೆ ಈ ಕೂಡಲೇ ಶವ ಇರುವಾಗ ಊಟ ಮಾಡಲಿಕ್ಕಿಲ್ಲ. ತೋಯ ಪೂರ್ವಂ ಪ್ರದಾಯಾನ್ನಂ ಅತಿಥಿಭ್ಯೋ ವಿಚಾಂಪತೆ ಪಶ್ಚಾತ್ ಭುಂಜೀತ ಮೇಧಾವಿ ನ ಚಾಪ್ಯನ್ಯಮನಾ ನರಃ. ತೋಯ ಪೂರ್ವಂ ಪ್ರದಾಯ ಅನ್ನಂ, ನೀರಿನ ಸಮೇತವಾಗಿ ಬಂದ ಅತಿಥಿಗಳಿಗೆ ಊಟ ಕೊಟ್ಟು ಆಮೇಲೆ ಊಟ ಮಾಡಬೇಕು ಅಂತ. ಅಂದರೆ ಮೊದಲು ಅತಿಥಿಗಳಿಗೆ ಬಡಿಸಿ ಆಮೇಲೆ ಇವನು ಊಟ ಮಾಡಬೇಕು. ಪಶ್ಚಾತ್ ಭುಂಜೀತ ಸಮಾನಮೇಕ ಪಂಕ್ತ್ಯಾಂತು ಭುಜ್ಯಮಾನಂ ನರೇಶ್ವರ ವಿಷಂ ಹಾಲಾಹಲಂ ಭುಂಕ್ತೆ ಯೋ ಪ್ರದಾಯ ಸುಹೃಜ್ಜನೇ. ಇನ್ನು ಅತ್ಯಂತ ಸೊಗಸಾಗಿರುವ ಊಟವನ್ನು ತಾನು ಮಾಡೋದು, ಮನೆಗೆ ಬಂದವರಿಗೆ ಸೊಗಸಲ್ಲದ ಅಡಿಗೆಯನ್ನು ತಿನ್ನಿಸೋದು, ಇದು ಪಾಪವನ್ನೇ ವಿಷವನ್ನೇ ತಿಂತಾನೆ ಅಂತ. ಅಂದರೆ ಪಂಕ್ತಿ ಭೇದ ಮಾಡಬಾರ್ದು ಅಂದರೆ ಇದು. ಪಂಕ್ತಿ ಭೇದ ಮಾಡಬಾರ್ದು ಅಂದ್ರೇನು, ನೀವು ಚೆನ್ನಾಗಿ ತಗೊಳ್ತೀರಾ, ಅವ್ರಿಗೆ ಚೆನ್ನಾಗಿರೋದು ಹಾಕಲ್ಲ, ಆ ತರಹ. ಪಾನೀಯಂ ಪಾಯಸಂ ಸರ್ಪಿ ದಧಿ ಸಕ್ತು ಮಧುನ್ಯಪಿ ನರಸ್ಯ ಶೇಷಮೇತೇಷಾಂ ನ ಪ್ರದೇಯಂತು ಕಸ್ಯಚಿತ್. ಉಳಿದ ನೀರನ್ನು ಆಜ್ಯ, ಆಡಿನ ಹಾಲಿನ ತುಪ್ಪ ಆಗತ್ತೆ, ಆದರೆ ಆಜ್ಯ ಅನ್ನೋ ಶಬ್ದಕ್ಕೆ ತುಪ್ಪ ಅಂತ ಅರ್ಥ. ಇದು ಅಲ್ಲ, ಹಸುವಿನ ತುಪ್ಪವೇ ಆಜ್ಯ ಅನ್ನೋ ಶಬ್ದಕ್ಕೆ. ಪಾನೀಯಂ ಪಾಯಸಂ ಸರ್ಪಿಹಿ, ನೀರು ಕುಡಿದು ಉಳಿದದ್ದನ್ನ ಕೊಡಬಾರದು ಅತಿಥಿಗಳಿಗೆ. ಹಾಲಿನ ಅನ್ನ ತಿಂದು ಉಳಿದದ್ದನ್ನು ಕೊಡಬಾರದು. ತುಪ್ಪ ತಟ್ಟೆಯಲ್ಲಿ ಇರುವುದನ್ನ ಕೊಡಬಾರದು. ಹಾಗೆ ಎಲ್ಲವೂ ಕೂಡ. ಭುಂಜಾನೋ ಮನುಜವ್ಯಾಘ್ರ ನೈವ ಶಂಕಾಂ ಸಮಾಚರೇತ್. ಉಣ್ಣುವಾಗ ಒಂದು ಸ್ವಲ್ಪ ಡೌಟ್ ಬಂದರೂ ಎದ್ದು ಬಿಡಬೇಕು. ಏನೋ ಒಂದು ಅಸಂಗತವಾದದ್ದು ಮಿಶ್ರಿತವಾಗಿದೆ ಅಂತ ಸ್ವಲ್ಪ ಡೌಟ್ ಬಂದರೂ ಎದ್ದು ಬಿಡು ಅಂತ. ಅವಾಗ ಈ ತರಹ ಝಗಮಗಿಸುವ ಬೆಳಕು ಇರ್ತಿರ್ಲಿಲ್ಲ, ಏನು ಬಿತ್ತೋ ಗೊತ್ತಾಗ್ತಾ ಇರಲಿಲ್ಲ. ಎದ್ದು ಉಪವಾಸ ಇದ್ರೂ ಪರವಾಗಿಲ್ಲ, ಬದುಕ್ತಿಯ. ಇಲ್ಲ ಅಂದರೆ ಏನು ತಿಂದಿದ್ದೀನೋ ಏನೋ ಅನ್ನೋ ಸಂದೇಹದಲ್ಲೇ ಒದ್ದಾಟ ಆಗೋಗುತ್ತೆ. ಅಧಿಗಂ ಯೋಧಪಾನಂತು ನ ಕರ್ತವ್ಯಂ ಭವಾರ್ಥಿನ. ಬಾವಿ ಕಟ್ಟೆ ಹತ್ರ ತಿನ್ನಬಾರದು. ಪಾಣಿಂ ಮೂರ್ಧ್ನಾ ಸಮಾನಾಯ್ಯ ಸ್ಪೃಷ್ಟ್ವಾ ಚಾಗ್ನಿಂ ಸಮಾಹಿತಃ ಜ್ಞಾತಿಶ್ರೇಷ್ಠ್ಯಂ ಅವಾಪ್ನೋತಿ ಪ್ರಯೋಗ ಕುಶಲೋ ನರಃ. ಅದ್ಭಿಪ್ರಾಣಾನ್ ಸಮಾಲಭ್ಯ ನಾಭಿಂ ಪಾಣಿತಲೇನ ಚ ಸ್ಪೃಶಂಶ್ಚೈವ ಪ್ರತಿಷ್ಠೇತ ನ ಚಾಪ್ಯಾರ್ದ್ರೇಣ ಪಾಣಿನಾ. ಆಮೇಲೆ ಆಚಮನ ಮಾಡುವಾಗ ನಟ್ಟ ನಡುವೆ ಸ್ವಲ್ಪವೇ ನೀರು ಬೀಳಬೇಕು. ಅದನ್ನು ದೈವತೀರ್ಥ ಅಂತ ಕರೀತಾರೆ. ಇನ್ನು ಇಲ್ಲಿ ಹೋಗುವಂಥದ್ದೇನಿದೆ ಅದು ಋಷಿ ತೀರ್ಥ. ಋಷಿಗಳಿಗೆ ತರ್ಪಣವನ್ನು ಕೊಡಬೇಕು, ಆರ್ಷ ತೀರ್ಥ ಅಂತ ಕರೀತಾರೆ. ಇನ್ನು ಏವಂ ಪಿತ್ರ್ಯಾಣಿ ಕುರ್ವೀತ ಸ್ಪೃಷ್ಟ್ವಾಪೋ ನ್ಯಾಯತಸ್ತಥ. ಹಾಗೆಯೇ ಅಂಗುಷ್ಟದ ಮೇಲೆ ಹೋಗುವಂಥದ್ದು ಪಿತೃತೀರ್ಥ ಅಂತ. ಈ ರೀತಿ 3 ತರಹದ ತೀರ್ಥ, 3 ತರಹದ ಸ್ಥಾನ
ಇದನ್ನ ದೇವತೀರ್ಥ, ಋಷಿತೀರ್ಥ, ಪಿತೃತೀರ್ಥ ಅಂತ ಹೇಳಿ ಒಂದು ವ್ಯವಹಾರ ಉಂಟು. ಮಹಾಭಾರತದಲ್ಲಿ 2-3 ಕಡೆ ಈ ತರಹದ ವ್ಯವಹಾರ ಇದೆ. ಪರಾಪವಾದಂ ನ ಬ್ರೂಯಾತ್ ನಾಪ್ರಿಯಂಚ ಕದಾಚನ ನಮನ್ಯು ಕಶ್ಚಿದುತ್ಪಾದ್ಯ ಪುರುಷೇಣ ಭವಾರ್ಥಿನಾ. ಇನ್ನು ಪರಾಪವಾದಂ ನ ಬ್ರೂಯಾತ್, ಬೇರೆಯವರ ಅಪವಾದವನ್ನು ದೊಡ್ಡದಾಗಿ ಹೇಳಬಾರದು. ಅದು ನೀವು ಕಂಡಿದ್ದರ ಹೊರತು. ನಾಪ್ರಿಯಂಚ ಕದಾಚನ, ಎದುರುಗಡೆ ಇರುವ ವ್ಯಕ್ತಿಗೆ ಅಪ್ರಿಯವಾದದ್ದನ್ನು ಮಾತನಾಡಬಾರದು. ನಮನ್ಯು ಕಶ್ಚಿದುತ್ಪಾದ್ಯ, ಆಮೇಲೆ ಒಬ್ಬರಿಗೆ ಬಹಳ ಪ್ರೀತಿ ಇರುತ್ತೆ, ಅವ್ರ ಮೇಲೆ ಆ ಪ್ರೀತಿಯನ್ನು ತಿರುಗಿಸಿ ಕೋಪ ಬರೋ ಹಾಗೆ ಮಾಡಬಾರದು. ಅಂದ್ರೆ ನಿಮಗೆ ಒಬ್ಬರು ಆಪ್ತರಾಗಿರ್ತಾರೆ, ಅವರಿಗೆ ಒಬ್ಬರನ್ನು ನೋಡಿ ಇಷ್ಟ ಆಗಿರುತ್ತೆ. ನನಗೆ ಮಿಸ್ಟರ್ ಎ ಆಪ್ತರು, ಎಗೆ ಬಿ ಆಪ್ತರು. ನಾನು ಆ ಆಪ್ತತೆಯನ್ನ ದೀರ್ಘಕಾಲದ ಉಪದೇಶದಿಂದ, ಅವ್ರಿಗೆ ಕಂಡ್ರೆ ಪರವಾಗಿಲ್ಲ, ದೀರ್ಘಕಾಲದ ಅಥವಾ ಸ್ವಲ್ಪ ಕಾಲದ ಉಪದೇಶದಿಂದ ಅವರ ಬಗೆಗೆ ಹೇಸುವಂತೆ ಮಾಡಬಾರದು. ನೀವು ನೋಡಿ ಅಂತ ಅನ್ಬೇಕು. ಅವ್ರಿಗೆ ಗಮನಕ್ಕೆ ಬಂದರೆ ಬಿಟ್ಟೇ ಬಿಡ್ತಾರೆ, ನಾವು ಅದನ್ನು ಮಾಡಬಾರದು ಅಂತ. ಪತಿತೈಶ್ಚ ಕಥಾಂ ನೇಚ್ಛೇತ್ ದರ್ಶನಂ ಚಾಪಿ ವರ್ಜಯೇತ್ ಸಂಸರ್ಗಂಚ ನಗಚ್ಛೇತ ತಥಾಯುರ್ವಿಂದತೆ ಮಹತ್. ಆಮೇಲೆ ಪತಿತೈಶ್ಚ ಕಥಾಂ ನೇಚ್ಛೇತ್, ಕೆಟ್ಟ ಮಾರ್ಗದಲ್ಲಿ ಇರುವವರ ಜೊತೆಗೆ ಮಾತನಾಡಬಾರದು. ಪತಿತರು ಅಂತಂದರೆ ಸ್ವರ್ಣಸ್ಥೇಯ, ಗುರುದಾರಗಮನ, ಬ್ರಹ್ಮಹತ್ಯ ಇವುಗಳನ್ನು ಮಾಡಿದವರ ಜೊತೆಗೆ ಮಾತು ಆಡಬಾರದು. ದರ್ಶನವನ್ನು ಬಿಡಬೇಕು ಅಂತಾರೆ. ಎಲ್ಲಿ ಬಿಡೋದು? ನಾವೆಲ್ಲ ಹಾಕಿದ್ರೂ ಅವರೇ ಸಿಗ್ತಾ ಇರ್ತಾರೆ. ಸುಮ್ಮನೆ ರಸ್ತೆಯಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಸಾಕು, ಅವ್ರದ್ದೆಲ್ಲ ಫೋಟೋಗಳಿರುತ್ತೆ. ಅದರಿಂದಾಗಿ ಅದು ಬಿಟ್ಟರೆ ಅದರ ಮನಸ್ಸಿನ ಮೇಲೆ ಪರಿಣಾಮ ಆಗದೆ ಇರೋ ಹಾಗೆ ನೋಡ್ಕೋಬೇಕಷ್ಟೆ. ಇನ್ನು ಇವೆಲ್ಲ ಆಯುಷ್ಯಕ್ಕೆ ಪೋಷಕ. ಸ್ವೇ ಸ್ವೇ ತೀರ್ಥೆ ತಥಾಚಮ್ಯ ಕಾಲ್ಯೇ ತಮುಪಕಲ್ಪಿತೆ ತ್ರಿಪ್ಪೀತ್ವಾ ದ್ವಿಪ್ರಮೃಜ್ಯಾಪಃ ಕೃತ ಶೌಚೋ ಭವೇನ್ನರಃ. ಆಚಮನಾದಿಗಳನ್ನ ಮಾಡ್ತಾ ಇರಬೇಕು, ಅದು ಕೂಡ ದೀರ್ಘಾಯುಷ್ಯಕ್ಕೆ ಪೋಷಕ. ನಿಷ್ಠೀವೇಚ ತಥಾಕ್ಷುತ್ವ, ಸೀನಿದಾಗ ಆಚಮನ ಮಾಡಬೇಕು. ನಿಷ್ಠೀವನೆ ಮೈಥುನೇಚ ಕ್ಷುತೆ ಕಕ್ಷ್ಯಾ ವಿಮೋಚನೆ, ಸೀನಿದಾಗ, ಬಟ್ಟೆ ಬಿಚ್ಚಿದಾಗ, ಉದಕ್ಯಾ ದರ್ಶನೆ ತದ್ವತ್ ನಗ್ನಸ್ಯ ಆಚಮನಂ ಸ್ಮೃತಂ, ಹಾಗೆ ನಗ್ನರಾದರೆ ಆಚಮನ ಮಾಡಬೇಕು. ದೇವರ ಪೂಜೆ ಮೊದಲಾದವುಗಳಿಗೆ ಹೋಗುವಾಗ ಹೊರಗಾದವರನ್ನು ನೋಡಿದ್ರೂ ಆಚಮನ ಮಾಡಬೇಕು. ದೇವರ ಪೂಜೆಯಲ್ಲಿ ಕುಳಿತಿದ್ದಾಗ, ಜಪ ಮಾಡ್ತಾ ಇದ್ದಾಗ ಹೊರಗಾದವರನ್ನು ನೋಡಿದ್ರೆ ಆಚಮನ ಮಾಡಬೇಕು. ಸ್ಪೃಶೇತ್ ಕರ್ಣಂ ಸಪ್ರಣವಂ ಸೂರ್ಯಮೇಕ್ಷೇತ್ ಸದಾ ತದಾ, ಇಲ್ಲ ಅವಾಗ ಆಗಲಿಲ್ಲ ಅಂತಂದರೆ ಕಿವಿಯನ್ನು ಮುಟ್ಟಿಕೊಂಡು ಸೂರ್ಯನನ್ನು ನೋಡಬೇಕು. ವೃದ್ಧರನ್ನ, ಬಂಧುಗಳನ್ನ, ಗೆಳೆಯರನ್ನ, ಮಿತ್ರರನ್ನ, ಅನಾಥರನ್ನ, ತಂಗಿ ಅಥವಾ ತಂಗಿಯಂಥವರನ್ನ, ಪೂಜ್ಯರನ್ನ, ಒಳ್ಳೆ ಕುಲದವರನ್ನ, ಪಂಡಿತರನ್ನ ಪ್ರಯತ್ನಪಟ್ಟು ರಕ್ಷಣೆ ಮಾಡಬೇಕು. ರಕ್ಷಣೆ ಮಾಡುವ ಅವಕಾಶ ಇದ್ರೆ. ಗೃಹೇ ಪಾರಾವತಾಧಾರ್ಯಾ ಶುಕಾಶ್ಚ ಸಹಚಾರಿಕಾ ದೇವತಾ ಪ್ರತಿಮಾದರ್ಶಾ ಚಂದನ ಪುಷ್ಪವಲ್ಲಿಕಾ. ಮನೆಯಲ್ಲಿ ಪಾರಿವಾಳಗಳನ್ನು ಇಡಬಹುದು, ಗಿಳಿಗಳನ್ನು ಇಟ್ಕೊಳ್ಬಹುದು. ಅವತ್ತಿನ ಕಾಲದಲ್ಲಿ, ಇವತ್ತು ಅದು ಇಟ್ಕೊಳ್ಳಿಕ್ಕಾಗಲ್ಲ, ಏನೇನೋ 108 ಪ್ರಾಬ್ಲಮ್ಗಳಿದೆ. ಇನ್ನು ಅಲ್ಲಲ್ಲ ಅದೇ ಅಲ್ಲ, ಅವಾಗ ಅಲ್ಲ. ಒಂದು ಎರಡನೇದ್ದು
ಅಲ್ಲ, ಹೊರಗಡೆ ಸಾಕೋದು ಮಾತ್ರ ಅಲ್ಲ, ಅದನ್ನೇ ಅಂಚೆಯ ತರಹ ಬಳಸ್ತಾ ಇದ್ರು. ವಾಸ್ತವವಾಗಿ ಅಂಚೆ ಅಂದ್ರೆ ಹಂಸ ಅಂತಾನೆ ಅರ್ಥ. ಅರಸಂಚೆ, ಅರಸರ ಅಂಚೆ. ಇದು ನಮ್ಮ ಅಂಚೆಯೇ, ಯಾವುದು ಪಾರಿವಾಳ. ಸಾಕಬಹುದು ಅಂತ ಒಂದು ಪರ್ಮಿಷನ್, ಸಾಕ್ರಿ ಅಂತ ವಿಧಾನ ಅಲ್ಲ ಅದ ಇವೆಲ್ಲ. ಶುದ್ಧಂ ಜಲಂ ಸುವರ್ಣಂ ಚ ರಜತಂ ಗೃಹ ಮಂಗಲಂ ಗೃಹೇಶು ಚ ತಥಾ ಪಾಪಾಹ ನಿವಿಷ್ಟಾಸ್ತೈಲಪಾಯಿಕಾಹ. ಇನ್ನು ಶುದ್ಧವಾದ ನೀರಿರಬೇಕು, ಬಂಗಾರ ಬೆಳ್ಳಿ ಮನೆಗೆ ಮಂಗಳ ಅಂತ ಅನಿಸಿಕೊಳ್ಳುವ ಏನೋ ಅದು ಅವರೆಲ್ಲ. ಇನ್ನು ಉಪದೀಕಾಶ್ಚ ಗೃಧ್ರಾಶ್ಚ, ಗಿಡುಗ, ಹದ್ದು, ಭ್ರಮರ ಇವುಗಳೆಲ್ಲ ಬಂದಾಗ ಶಾಂತಿ ಹೋಮವನ್ನು ಮಾಡಬೇಕು. ನಾಯಿ ಮನೆ ಒಳಗಡೆ ಬಂದರೆ, ಆಮೇಲೆ ಹದ್ದು ಮನೆ ಒಳಗಡೆ ಬಂದರೆ, ಆಮೇಲೆ ಇದು ಗೂಬೆ ಮನೆ ಒಳಗಡೆ ಬಂದರೆ, ಜೇನು ಮನೆ ಒಳಗಡೆ ಗೂಡು ಕಟ್ಟಿದ್ರೆ, ಅವಾಗೆಲ್ಲ ಮರದ ಮನೆ ಇರ್ತಾ ಇತ್ತು, ಬಂದು ಗೂಡು ಕಟ್ಟಿದ್ರೆ ಶಾಂತಿ ಮಾಡಿಸ್ಬೇಕು ಅಂತ. ಈಗೆಲ್ಲ ಮೆಟ್ರೋ ಪಿಲ್ಲರ್ಗಳ ಮೇಲೆ ಇದು ಇರುತ್ತಪ್ಪ, ಏನು ಕಟ್ಟೋದು, ಏನು ಶಾಂತಿ ಮಾಡೋದು, ಯಾರು ಮಾಡಬೇಕು? ಅಮಂಗಲ್ಯಸ್ಸತಾಂ ಶಾಪಃ ತಥಾ ಕ್ರೋಶೋ ಮಹಾತ್ಮನಾಂ ಚ ಗುಹ್ಯಾನಿ ನ ವಕ್ತವ್ಯಾನಿ ಕರ್ಹಿಚಿತ್. ಸಜ್ಜನರ ಶಾಪವನ್ನು ಪಡೆಯಬಾರದು, ಮಹಾತ್ಮರ ಆಕ್ರೋಶವನ್ನು ಪಡೆಯಬಾರದು, ಮಹಾತ್ಮರ ಗುಟ್ಟುಗಳನ್ನು ಹೇಳಬಾರದು. ಕೆಲವೊಂದೆಲ್ಲ ದೊಡ್ಡ ತಪ್ಪೇ ಆಗಿರಲ್ಲ, ಸಜ್ಜನರ ಅಲ್ಪವಾದ ತಪ್ಪನ್ನ ಯಾರಿಗೂ ಹೇಳಲಿಕ್ಕೆ ಹೋಗಬಾರದು. ಅದು ನಿಮ್ಮೊಂದಿಗೆ ಜೀರ್ಣ ಆಗ್ಬಿಡ್ಬೇಕು. ನಿಮ್ಮ ದೇಹ ಹೋಗೋ ಹೊಟ್ಟೊತ್ತಿಗೆನೆ ಅದು ಕೂಡ ಹೊಟ್ಟೋಗ್ಬೇಕು. ಅದು ಮಿತ್ರದ್ರೋಹ ಅಂತಾರೆ. ಯಾರಾದರೂ ಮಿತ್ರರು ಏನೋ ಒಂದು ರಹಸ್ಯ ಹೇಳಿರ್ತಾರೆ, ಏನೋ ತೋಡ್ಕೊಂಡಿರ್ತಾರೆ, ಅದನ್ನ ಅಲ್ಲೇ ಬಿಟ್ಬಿಡ್ಬೇಕು. ಯಾವುದೇ ಕಾರಣಕ್ಕೂ ಅದು ನಿನ್ನೊಬ್ರಿಗೆ ದಾಟಿಸಿ ಅಬ್ಬಾ ನೆಮ್ಮದಿ ಆಯ್ತು ಅಂತ ಆ ಥರ ಎಲ್ಲ ಹಾಗೆಲ್ಲ ಮಾಡಬಾರದು ಅಂತ. ಅಗಮ್ಯಾಶ್ಚನ ಗಚ್ಚೇತ ರಾಜಪತ್ನಿ ಸಖೀಸ್ತಥಾ. ಅಗಮ್ಯರಾದ ಸ್ತ್ರೀಯರನ್ನು ಸೇರಬಾರದು. ವೈದ್ಯಾನಾಂ ಬಾಲವೃದ್ಧಾನಾಂ ಭೃತ್ಯಾನಾಂಚ ಯುಧಿಷ್ಠಿರ ಬಂಧೂನಾಂ ಬ್ರಾಹ್ಮಣಾನಾಂಚ ತಥಾ ನಾಗರಿಕಸ್ಯ ಚ ಸಂಬಂಧಿನಾಂಚ ರಾಜೇಂದ್ರ ತಥಾಯುರ್ವಿಂದತೆ ಮಹಾನ್. ವೈದ್ಯರ ಹೆಣ್ಣು ಮಕ್ಕಳನ್ನ, ಆಮೇಲೆ ವೃದ್ಧರ ತರುಣ ಪತ್ನಿಯನ್ನ, ಬಂಧುಗಳ, ನಾಗರಿಕರ, ಸಂಬಂಧಿಗಳ, ಇವರೆಲ್ಲರ ಪತ್ನಿಯರನ್ನ ಸೇರಬಾರದು. ಒಟ್ಟಾರೆ ಯಾರದೂ ಸೇರಬಾರದು. ಇಲ್ಲಿರೋ ಲಿಸ್ಟು ಎಲ್ಲರದ್ದು. ಆಗ ಆಯುಷ್ಯ ಒಳ್ಳೇದಿರುತ್ತೆ. ಬ್ರಾಹ್ಮಣಸ್ಥಪತಿಭ್ಯಾಂಚ ನಿರ್ಮಿತಂ ಯನ್ನಿವೇಚನಂ ಸಮಾವಸೇತ್ ಸದಾ ಪ್ರಾಜ್ಞೋ ಭವಾರ್ಥಿ ಮನುಜೇಶ್ವರ. ಇನ್ನು ಬ್ರಾಹ್ಮಣ ಸ್ಥಪತಿಭ್ಯಾಂ, ವೇದಕ್ಕೆ ನಿಷ್ಠರಾದ ಬಡಗಿಗಳು ಕಟ್ಟಿದ ಮನೆಯಲ್ಲಿ ಇರಬೇಕು. ಅವಾಗ ವೇದಕ್ಕೆ ನಿಷ್ಠರಾದ ಬಡಗಿಗಳು ಅವರು ಕಟ್ಟಿದ ಮನೆಯಲ್ಲಿ ಇರಬೇಕು. ಸಂಧ್ಯಾಯಾಮ್ನ ಸ್ವಪೇದ್ರಾಜನ್, ಸಂಧ್ಯಾಕಾಲದಲ್ಲಿ ಮಲಗಬಾರದು. ಅಂದರೆ 6ರಿಂದ 7 ಮಲಗಬಾರದು. ಹಾಗೆ ಬೆಳಗ್ಗೆ ಸಂಧ್ಯಾಕಾಲದಲ್ಲಿಯೂ ಮಲಗಬಾರದು. ನ ಭುಂಜೀತ, ತಿನ್ನಬಾರದು ಸಂಧ್ಯಾಕಾಲದಲ್ಲಿ, ಅವ್ರಿಗೆ ಆಯುಷ್ಯ ಜಾಸ್ತಿ. ನಕ್ತಂ ನ ಕುರ್ಯಾತ್ ಪಿತ್ರ್ಯಾಣಿ ನಕ್ತಂ ಚೈವ ಪ್ರಸಾದನಂ ಪಾನೀಯಸ್ಯ ಕ್ರಿಯಾಂ ನಕ್ತಂ ನ ಕುರ್ಯಾತ್ ಭೂತಿ ಮಿಚ್ಛತಾ. ಇನ್ನು ರಾತ್ರಿ ಶ್ರಾದ್ದ ಮಾಡಬಾರದು, ರಾತ್ರಿ ಅಲಂಕಾರ ಮಾಡಿಕೊಳ್ಬಾರದು. ಪಾನೀಯಸ್ಯ ಕ್ರಿಯಾಂ, ನೀರಿನ ಕೆಲಸ, ಈಜು, ರಾತ್ರಿ ಈಜುತ್ತೇನೆ,
ರಾತ್ರಿ ನೀರಿನ ಇದರಲ್ಲಿ ಮಲಗ್ತೇನೆ, ವಾಟರ್ ಬೆಡ್ ಬರುತ್ತಲ್ಲ, ಅದರಿಂದ ರಾತ್ರಿ ಮಲಗೋದು ಆಟ ಕೆಲವ್ರದ್ದು. ಆಮೇಲೆ ಊಟ ಆದಮೇಲೆ ಅದು ಆ ತರಹದ ಒಂದು ಇದರಲ್ಲಿ ತೇಲಾಡ್ತಾ ಇರೋದು, ಆ ಥರ ಎಲ್ಲ ಮಾಡಬೇಡಿ ಅಂತಾರೆ. ವರ್ಜನೀಯಾಶ್ಚತೆ ನಿತ್ಯಂ ಸಕ್ತವೋ ನಿಶಿ ಭಾರತ ಶೇಷಾಣಿ ಚಾವದಾತಾನಿ ಪಾನೀಯಂ ಚೈವ ಭೋಜನೆ ಸೌಹಿತ್ಯಂಚನ ಕರ್ತವ್ಯಂ ರಾತ್ರೌ ಚೈವ ತಮಾಚರೇತ್. ಆಮೇಲೆ ವಿಪರೀತ ನಗಬಾರದು. ನಾತಿಹಾಸಕಂ ದ್ವಿಜೋಚ್ಛೇದಂ ನ ಕರ್ತವ್ಯಂ, ವಿಪರೀತ ಬ್ರಾಹ್ಮಣ ಅವಮಾನ ಮಾಡಬಾರದು. ಆಮೇಲೆ ಮಕ್ಕಳಿಗೆ ಜ್ಞಾನ ಕುಲಧರ್ಮದ ಬಗೆಗೆ ಎಚ್ಚರ ಕೊಡಬೇಕು. ಕನ್ಯಾಶ್ಚೋತ್ಪಾದ್ಯ ದಾತವ್ಯಾ ಕುಲಪುತ್ರಾಯ ಧೀಮತೆ, ಕನ್ಯೆಯರನ್ನ ಒಳ್ಳೆಯ ಕುಲದ ಹುಡುಗರಿಗೆ ಕೊಡಬೇಕು. ಶಿರಸ್ನಾತೋಥ ಕುರ್ವೀತ ದೈವಂ ಪಿತೃಮಥಾಪಿ ವಾ, ದೈವ ಕಾರ್ಯ ಆಗಲಿ ಪಿತೃಕಾರ್ಯ ಆಗಲಿ ತಲೆ ಮೇಲೆ ಸ್ನಾನ ಮಾಡಿ ಮಾಡಬೇಕು. ತೈಲಾಭ್ಯಂಜನಮಷ್ಟಮ್ಯಾಂ ಚತುರ್ದಶ್ಯಾಂಚ ಪರ್ವಸು ನಕ್ಷತ್ರೇ ನ ಚ ಕುರ್ವೀತ ಯಸ್ಮಿನ್ ಜಾತೋ ಭವೇನ್ನರಃ. ಜನ್ಮ ನಕ್ಷತ್ರದಲ್ಲಿ ಎಣ್ಣೆ ಹಾಕ್ಕೊಳ್ಬಾರದು. ಅಂದ್ರೆ ತಲೆಗೆ ಎಣ್ಣೆ ಹಾಕೊಂಡು ಸ್ನಾನ ಮಾಡಲಿಕ್ಕಿಲ್ಲ, ತೈಲಾಭ್ಯಂಜನ ಇಲ್ಲ. ಅಷ್ಟಮಿಯಲ್ಲಿ ಇಲ್ಲ, ಇಲ್ಲಿರೋದು ಹಾಗೆ. ಚತುರ್ದಶಿಯಲ್ಲಿ ಇಲ್ಲ. ನಕ್ಷತ್ರೇ ನಚ ಕುರ್ವೀತ, ಅದು 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 ಆ ನಿಯಮನೂ ಇದೆ. ನಕ್ಷತ್ರೇ ನಚ ಕುರ್ವೀತ ಯಸ್ಮಿನ್ ಜಾತೋ ಭವೇನ್ನರಃ. ನಪ್ರೋಷ್ಠಪದ ಯೋಃಕಾರ್ಯಂ ತಥಾಜ್ಞೇಯೇ ಚ ಭಾರತ, ಅಗ್ನಿ ನಕ್ಷತ್ರದಲ್ಲಿ ಹಾಕೋಬಾರದು. ಕೃತ್ತಿಕಾ ಇತ್ಯಾದಿ ನಕ್ಷತ್ರಗಳು. ದಾರುಣೇಶು ಚ ಸರ್ವೇಷು ಪ್ರತ್ಯಹಂಚ ವಿವರ್ಜಯೇತ್, ಯಾವುದಾದ್ರೂ ಕಠಿಣ ಪರಿಸ್ಥಿತಿ ಇದ್ದಾಗ ಹಾಕ್ಕೊಳ್ಬಾರದು. ಪ್ರತಿ ದಿವಸ ಎಣ್ಣೆ ಹಚ್ಕೊಳ್ಬಾರದು. ಪ್ರತಿ ದಿವಸ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ತೈಲಾಭ್ಯಂಗ. ಜ್ಯೋತಿಚೆ ಯಾನಿ ಚೋಕ್ತಾನಿ ತಾನಿ ಸರ್ವಾಣಿ ವರ್ಜಯೇತ್ ಪ್ರಾಂಗುಖ ಶ್ಮಶ್ರು ಕರ್ಮಾಣಿ ಕಾರಯೇತ ತಮಾಹಿತಃ. ಇದು ಇವತ್ತು ಆಗದೇ ಇರುವಂತಹ ಕೆಲಸ. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಗಡ್ಡ ಮೊದಲಾದವುಗಳನ್ನು ಕೆರೆಸ್ಕೋಬೇಕು ಅಂತ. ಕ್ಷೌರಿಕನಂಗಡಿ ಯಾವ ಇದರಲ್ಲಿರುತ್ತೋ. ಉದಂಖೋವಾ ರಾಜೇಂದ್ರ, ಉತ್ತರ ದಿಕ್ಕಿಗಾದರೂ ಮುಖ ಮಾಡ್ಕೊಳ್ಳಿ. ತಥಾಯುರ್ವಿಂದತೆ ಮಹತ್, ಆಗ ಆಯುಷ್ಯ ಆಗತ್ತೆ. ಸಾಮುದ್ರೇಣಾಂಭತಾ ಸ್ನಾನಂ ಕ್ಷೌರಂ ಶ್ರಾದ್ದೇಚು ಭೋಜನಂ ಅಂತರ್ವತ್ನೀಪತಿ ಕುರ್ವತ್ ನ ಪುತ್ರ ಫಲಮಶ್ನುತೆ. ಸಮುದ್ರದ ನೀರಿನಿಂದ ಪ್ರತಿ ದಿವಸ ಸ್ನಾನ ಮಾಡೋದು. ಶ್ರಾದ್ದದಲ್ಲಿ ಕ್ಷೌರವನ್ನು ಮಾಡಿಕೊಳ್ಳೋದು. ನರಕ ಚತುರ್ದಶಿ ಒಂದು ಎಕ್ಸೆಪ್ಷನ್, ಎಣ್ಣೆ ತೈಲಾಭ್ಯಂಗಕ್ಕೆ. ಅಂತರ್ವತ್ನೀಪತಿ ಕುರ್ವತ್ ಕುರುವನ್ನ ಪುತ್ರ ಫಲಮಶ್ನುತೆ. ಇನ್ನು ಗರ್ಭಿಣಿಯ ಪತಿ, ಅವನು ಗಡ್ಡ ಎಲ್ಲ ತೆಗಿಲಿಕ್ಕಿಲ್ಲ, ಪೂರ್ತಿ ಬಿಡಬೇಕು ಕೂದಲನ್ನು. ನಮಗೆ ತೊಂದರೆ ಇಲ್ಲ, ಬೇರೆಯವರು ಕಷ್ಟ. ಸತಾಂ ಗುರುಣಾಂ ವೃದ್ಧಾನಾಂ ಕುಲಸ್ತ್ರೀಣಾಂ ವಿಚೇತತಃ ಪರಿವಾದಂಚ ನ ಬ್ರೂಯಾತ್ ಪರೇಶಾಂ ಆತ್ಮನಸ್ತಥಾ. ಇನ್ನು ಸಜ್ಜನರ, ಹಿರಿಯರ, ವೃದ್ಧರ, ಕುಲಸ್ತ್ರೀಯರ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇರಬಾರ್ದು. ಅವರ ಶೀಲದ ಬಗ್ಗೆ ಏನು ಮಾತಾಡಬಾರ್ದು. ಆಮೇಲೆ ಬೈಬಾರದು, ಬೇರೆಯವ್ರನ್ನ ಬೈಬಾರದು, ತನ್ನನ್ನಂತೂ ಬೈಕೊಳ್ಳಬಾರದು. ಸತಾಂ ಪರಿವಾದೋ ನ ಧರ್ಮಾಯ ಪ್ರೋಚ್ಯತೆ ಭರತರಚಭ ವರ್ಜಯೇದ್ ವ್ಯಂಗಿನೀಂ ನಾರೀಂ ತಥಾ ಕನ್ಯಾಂ ನರೋತ್ತಮ ಸಾಮರ್ಷ್ಯಾಂ ವ್ಯಂಗಿಕಾಂ ಚೈವ ಮಾತುಸ್ವಕುಲಜಾಂ ತಥಾ. ಇನ್ನು ಮದುವೆ ಆಗುವಾಗ ವಿಕಲಾಂಗರನ್ನ ಏನು ಮದುವೆ ಆಗಬೇಡಿ ಅಂತ ಹೇಳ್ತಾರೆ. ಮದುವೆ ಆಗುವಾಗ ವಿಕಲಾಂಗರನ್ನ ಮದುವೆ ದಯೆಯಿಂದ ಮದುವೆ ಆಗೋದಲ್ಲ. ದಯೆ ಇದ್ರೆ ಅವರನ್ನ ಪಾಲಿಸಿ. ಕೆಲವೊಮ್ಮೆ ಏನಾಗ್ಬಿಡತ್ತೆ,
ಏನೋ ಆದರ್ಶ ಅಂತ ಕೆಲವೊಂದು ಸೆಟ್ಟಾಗಿ ಬಂದ್ಬಿಟ್ಟಿರುತ್ತೆ. ವಿಕಲಾಂಗ ಹುಡುಗಿಯನ್ನು ಮದುವೆ ಆಗೋದು ಅಂತ, ಅದೆಲ್ಲ ಏನಂತಹ ಆದರ್ಶ ಏನಲ್ಲ ಅಂತ. ಏನಕ್ಕಾಗಬೇಕು? ಪುತ್ರೋತ್ಪತ್ತಿಗಾಗಿ ಆಗಬೇಕು. ಅದರಿಂದಾಗಿ ವ್ಯಂಗಿನಿಯಾಗಿರುವಂತಹ ಮತ್ತೆ ಪ್ರೌರಜಿತಾಂ ಸನ್ಯಾಸ ತಗೊಂಡ್ಬಿಟ್ಟಿರ್ತಾಳೆ. ಅವಳನ್ನ ಬಲಾತ್ಕಾರವಾಗಿ ಎಳೆದು ತಂದು ಅವಳಿಗೆ ಭೋಗದಾಸೆಯನ್ನು ತೋರಿಸಿ ಮದುವೆ ಆಗಬಾರದು. ಸನ್ಯಾಸಿನಿಯನ್ನ, ವ್ಯಂಗಿನಿಯನ್ನ, ಕುಷ್ಠ ಇರುವವಳನ್ನ ಮದುವೆ ಆಗಬೇಡಿ. ಅಪಸ್ಮಾರ ಇರುವವಳನ್ನ ಬಿಡಿ. ಶ್ವಿತ್ರ್ಯಾಣಾಂ ಚ ಕುಲೇ ಜಾತಾಂ, ಇನ್ನು ಕುಷ್ಠ ಇರುವವಳನ್ನ ಬಿಡಿ. ಅವಳನ್ನ ಮದುವೆಗೆ ಒಂದು ನಿಶ್ಚಿತವಾದ ಫಲ ಇದೆಯಲ್ಲ, ಮದುವೆ ಆಗಲಿಕ್ಕೆ ನಿಶ್ಚಿತವಾದ ಫಲ ಇದೆ. ವಿಕಲಾಂಗರಾದ್ರೂ ಗಂಡಾಗಲಿ ಹೆಣ್ಣಾಗಲಿ ಮದುವೆ ಆಗಲಿಕ್ಕಿಲ್ಲ ಹೇಳ್ತಾರೆ. ಅಗ್ನೀನುತ್ಪಾದ್ಯ ಯತ್ನೇನ ಕ್ರಿಯಾಸ್ಸು ವಿಹಿತಾಶ್ಚಯಾಃ ವೇದೇಷು ಬ್ರಾಹ್ಮಣೈ ಪ್ರೋಕ್ತಾಃ ತಾಶ್ಚ ಸರ್ವಾಶ್ಚ ಸಂಗ್ರಹೇತ್. ಅಗ್ನಿ ಕಾರ್ಯಕ್ಕಾಗಿ ಮದುವೆ, ಅಗ್ನಿಯ ಆರಾಧನೆಗಾಗಿ ಮದುವೆ. ವೇದದಲ್ಲಿ ಹೇಳಿದಂತೆ ನಡ್ಕೊಳ್ಬೇಕು. ನರ್ಚೇರ್ಷಾಸ್ತ್ರೀಷು ಕರ್ತವ್ಯ ದಾರಾರಕ್ಷ್ಯಾಶ್ಚ ಸರ್ವಚಃ ಅನಾಯುಷ್ಯ ಭವೇದೀರ್ಷ್ಯ ತಸ್ಮಾದೀರ್ಷ್ಯಾಂ ವಿವರ್ಜಯೇತ್. ಯಾರಲ್ಲಿಯೂ ಹೊಟ್ಟೆ ಕಿಚ್ಚಿರಬಾರದು, ಹೆಂಡತಿಯಲ್ಲೂ ಇರಬಾರದು. ಹೆಂಡತಿಯಲ್ಲಿಯೂ ಇಟ್ಕೊಳ್ಳೋರು ಇರ್ತಾರೆ ಅಂತನ್ನೋದು ನಮಗೆ ಕೆಲವೊಂದು ಕಡೆ ಗೊತ್ತಾಗತ್ತೆ. ಅವಳಿಗೇನೋ ಎಕ್ಸ್ಟ್ರಾ ಕಲೆ ಇರುತ್ತೆ ಅಂತ ಇಟ್ಕೊಳ್ಳಿ, ಅವಳೇನೋ ಒಂದು ವಿಶೇಷ ವಿದ್ಯೆಯೋ ಏನೋ ಇರುತ್ತೆ ಅಂತ ಇಟ್ಕೊಳ್ಳಿ. ಅವಳ ಬಗ್ಗೆ ಈರ್ಷೆ ಇಟ್ಕೊಳ್ಬಾರದು. ಮತ್ತೆ ಎಲ್ಲರಲ್ಲಿಯೂ ಈರ್ಷೆ, ಹೊಟ್ಟೆ ಕಿಚ್ಚು, ಪ್ರತಿಸ್ಪರ್ಧೆ, ಅದನ್ನ ಬಿಟ್ರೆ ಒಳ್ಳೆ ಆಯುಷ್ಯ ಇರುತ್ತೆ ಅಂತಾರೆ. ಪ್ರಕಾರ ನೋಡೋದಾದ್ರೆ ಈಗ ಗಾಂಧಾರಿ ಆಗ್ಲಿ ಕುಂತಿ ಆಗ್ಲಿ ಧೃತರಾಷ್ಟ್ರ ಅಂಗವೈಕಲ್ಯ ಇತ್ತು, ಕಣ್ಣು ಕಾಣ್ತಿರ್ಲಿಲ್ಲ, ಮದುವೆ ಆಮೇಲೆ ಪಾಂಡು ಅಲ್ಲ, ಧೃತರಾಷ್ಟ್ರ ಆಗಬಾರ್ದಿತ್ತು. ಪಾಂಡು ಕೂಡ ಅಲ್ಲ, ಧೃತರಾಷ್ಟ್ರ ಆಗಬಾರದಿತ್ತು. ಪಾಂಡು ಅಂಗವೈಕಲ್ಯ ಅಲ್ಲ ಇದ್ದಿದ್ದು, ಅವನಿಗೆ ಬಿಳುಪು ರೋಗ ಇತ್ತಲ್ಲ, ರೋಗ ಇತ್ತು, ತೊಂದರೆ, ಪುತ್ರೋತ್ಪತ್ತಿಗೆ ಅಂತ ತೊಂದರೆ ಇರ್ತಿಲ್ಲ. ಮತ್ತೆ ವಾಸ್ತವವಾಗಿ ಮಾದ್ರಿಯನ್ನ ಮತ್ತೆ ಗಾಂಧಾರಿಯನ್ನ ದುಡ್ಡು ಕೊಟ್ಟು ತಂದದ್ದು ಅದೇ ದೊಡ್ಡ ಇದು. ವಾಸ್ತವಿಕವಾಗಿ ಅದು ಧರ್ಮ ಅಲ್ಲ. ವಧು ದಕ್ಷಿಣೆಯನ್ನ ಕೊಡಬಾರದು ಅಂತಾನೆ ಅವನು ಬೈಯೋದು. ಅದಕ್ಕೆ ಕರ್ಣ ಇದ್ದಾನಲ್ಲ, ಇದನ್ನೆಲ್ಲ ಬೈತಾನೆ. ನೀವು ಎಂಥ ದರಿದ್ರದವರು ಅಂತಂದ್ರೆ, ಬಾಹ್ಲೀಕ ದೇಶದವರು, ಮದ್ರ ದೇಶದವರು ಹೆಣ್ಣನ್ನು ಮಾರ್ತೀರಾ? ಗಾಂಧಾರ ದೇಶದ ರಾಜ ಸುಬಲ, ಅವನಿಗೂ ಯಥೇಷ್ಟವಾಗಿ ಬಂಗಾರ ಕೊಟ್ಟು ಹುಡುಗಿನ ತಗೊಂಬಂದಿದ್ದು. ಅವಳ ಜೊತೆಗೆ ಈ ಸಾಲಗಳು ಬಂದರು. ಅವಾಗೆಲ್ಲ ಹಾಗೆ ಚಂದದ ಹುಡುಗಿಯ ಅಣ್ಣ ತಮ್ಮಂದ್ರು ಬಂದು ಭಾವನ ಮನೆಯಲ್ಲೇ ಸೆಟಲ್ಡ್. ಅದಕ್ಕೆ ಕೆಲಸಕ್ಕೆ ಬಾರದ ನಿರುಪಯೋಗಿಗಳನ್ನು ಸಾಲ ಅಂತ ಬೈಲಿಕ್ಕೆ ಶುರು ಆಗಿ ಇವತ್ತು ಎಲ್ಲರನ್ನೂ ಸಾಲ ಅಂತ ಬೈತಾರೆ ಹಿಂದಿಯವುಗಳು. ಅನಾಯುಷ್ಯೋದಿವಾ ಸ್ವಪ್ನಃ. ಆಮೇಲೆ ಬೆಳಗ್ಗೆ ಮಲಗೋದು ಒಳ್ಳೇದಲ್ಲ. ಅಂದರೆ ರಾತ್ರಿ ಇಡೀ ಎಚ್ಚರ ಇದ್ದು ಬೆಳಗ್ಗೆ ಮಲಗೋದು ಆಯುಷ್ಯ ಅಲ್ಲ. ಪಾರದಾರ್ಯಂ ಅನಾಯುಷ್ಯಂ ಅಪಿಚೋಚ್ಛಿಷ್ಟತಾ ತಥಾ ಯತ್ನತೋ ನೈವ ಕರ್ತವ್ಯ ಅತ್ಯಾಶಶ್ಚೈವ ಭಾರತ. ಆಮೇಲೆ ವಿಪರೀತ ತಿನ್ನುವಿಕೆಯೂ ಕೂಡ. ಸಂಧ್ಯಾಕಾಲದಲ್ಲಿ ಉಣ್ಣಬಾರದು, ಆಯ್ತಾ? ಪ್ರಯತಸ್ತು ಭವೇತ್ತಾಸು ನ ಕಿಂಚಿತ್ ಸಮುದಾಚರೇತ್. ಇನ್ನು ಜ್ಞಾನಿಗಳನ್ನು ಪೂಜಿಸಬೇಕು, ಸ್ನಾನ ಮಾಡಿ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು, ಸ್ನಾನ ಮಾಡಿ ಗುರುಗಳಿಗೆ ಅಭಿವಾದನ ಮಾಡಬೇಕು. ಗುರುಗಳು ಅಂದರೆ ತಂದೆ ತಾಯಿ ಎಲ್ಲರಿಗೂ. ಆಮಂತ್ರಿತೋ ನ ಗಚ್ಚೇತ ಯಜ್ಞಂ ಗಚ್ಚೇತ್ತು ದರ್ಚಕಃ. ಇನ್ನು ಯಜ್ಞಕ್ಕೆ ನೋಡ್ಲಿಕ್ಕೆ ಹೋಗಬಹುದು, ಯಜ್ಞಕ್ಕೆ ಹೋಗಬಹುದು. ಯಾಕೆ? ನೋಡ್ಲಿಕ್ಕೆ.
ಆದರೆ ಯಜ್ಞಕ್ಕೆ ಆಮಂತ್ರಣ ಇಲ್ಲದೆ ಹೋದರೆ ಹೋಗಬೇಡಿ ಅಂತಾರೆ. ನ ಚೈಕೇನ ಪಥಿವು ರಾಜ್ಯಂ ನ ಚೈಕೇನ ಪಥಾನಿಶಿ. ಒಬ್ಬನೇ ದಾರಿಯಲ್ಲಿ ಸಾಗಬಾರದು, ಒಂದೇ ದಾರಿಯಲ್ಲಿ ಸಾಗಬಾರದು. ನಾನಾ ಪದಿ ಪರಸ್ಯಾನ್ನಂ ಅನಿಮಂತ್ರಿತ ಮಾಹರೇತ್. ಆಪತ್ತಿಲ್ಲದೆ ಹೋದಾಗ, ಬೇರೆಯವರು ತಿನ್ನಲೇಬೇಕು ಅಂತ ಹೇಳದೇ ಇರುವಾಗ ಅವರ ಅನ್ನವನ್ನು ಉಣ್ಣಬಾರದು. ಏಕೋದ್ದಿಷ್ಟ ಶ್ರಾದ್ದದ ಅನ್ನವನ್ನು ಉಣ್ಣಬಾರದು, ಅಂದರೆ ಕ್ಷಣಿಸಿ ಮಾಡೋದು ಅಂತಾರಲ್ಲ, ಅದನ್ನು ಉಣ್ಣಬೇಡಿ ಅಂತ ಹೇಳ್ತಾರೆ. ಸಪಿಂಡೀಕರಣಂ ವರ್ಜ್ಯಂ ಸವಿಧಾನಂ ತಮಾತಿಕಂ. ಸಪಿಂಡೀಕರಣದ ಅನ್ನವನ್ನು ಉಣ್ಣಬೇಡಿ. ಅಂದರೆ ಇದೆಲ್ಲ ಯಾಕೆಂದರೆ ದಾನಲೋಭ ಇರಬಾರ್ದು, ದಾನಲೋಭ ಬೆಳಿಬಾರ್ದು ಅನ್ನೋ ಕಾರಣಕ್ಕೆ ಈ ತರಹ ಹೇಳ್ತಾರೆ. ಮಾತು ಪಿತುಶ್ಚ ಪುತ್ರಾಣಂ ಕಾರ್ಯಮೇವಾನುಚಾತನಂ ಹಿತಂಚಾಪ್ಯ ಹಿತಂ ಚಾಪಿ ನ ವಿಚಾರ್ಯಂ ನರೇಶ್ವರ. ತಂದೆ ತಾಯಿಗಳು ಹೇಳಿದ ಮೇಲೆ ಹಿತವೋ ಅಹಿತವೋ ಮಾಡಿ ಅಂತಾರೆ. ಕ್ಷತ್ರಿಯ ವಿಶೇಷವಾಗಿ ಧನುರ್ವೇದವನ್ನು ಅಭ್ಯಾಸ ಮಾಡಬೇಕು. ಧನುರ್ವೇದ ವೇದ ಎರಡರಲ್ಲಿಯೂ ತೊಡಗಬೇಕು. ಹಸ್ತಿ ಪೃಷ್ಠೇಶ್ಚ ಪೃಷ್ಠೇ ಚ ರಥಚರ್ಯಾಸು ಚೈವಹಿ. ಕುದುರೆಯನ್ನು ಪಳಗಿಸಬೇಕು, ಆನೆಯನ್ನು ಪಳಗಿಸಿಕೊಳ್ಳಬೇಕು, ರಥವನ್ನು ಓಡಿಸೋದಾಗಬೇಕು. ಯತ್ನವಾನ್ ಭವ ರಾಜೇಂದ್ರ ಯತ್ನವಾನ್ ಸುಖ ಮೇಧತೆ. ಪ್ರತಿ ದಿವಸ ಪ್ರಾಕ್ಟೀಸ್ ಬಿಡಬೇಡ ಅಂದರು. ಕೃಷ್ಣ ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡ್ತಾ ಇದ್ದಂತೆ. ಒಂದು ದಿನಚರಿ ಒಂದು ಬರುತ್ತೆ ದಶಮಸ್ಕಂಧದಲ್ಲಿ, ಏನೇನು ಮಾಡ್ತಾ ಇದ್ದ ಅಂತ. 70ನೇ ವರ್ಷಕ್ಕಾಗುವಾಗ ಯುದ್ಧ ನಿಲ್ಲಿಸಿದ, 69 ಇರುವಾಗಲೇ ನಿಲ್ಲಿಸಿಬಿಟ್ಟ. ಆಮೇಲೆ ಮತ್ತೆ ಯುದ್ಧ ಮಾಡಲೇ ಇಲ್ಲ ಅವನು. ಆದರೆ ದಿವಸ ಪ್ರಾಕ್ಟೀಸ್ ಬಿಟ್ಟಿರಲಿಲ್ಲ. ಆಮೇಲೆ ಯುಕ್ತಿಶಾಸ್ತ್ರಂಚ ತೇ ಜ್ಞೇಯಂ. ತರ್ಕ ಗೊತ್ತಿರಬೇಕು. ಶಬ್ದಶಾಸ್ತ್ರಂಚ ಭಾರತ. ಶಬ್ದಶಾಸ್ತ್ರ ಗೊತ್ತಿರಬೇಕು. ಗಾಂಧರ್ವಶಾಸ್ತ್ರಂಚ ಕಲಾಹ ಪರಿಜ್ಞೇಯ ನರಾಧಿಪ. ಆಮೇಲೆ ಸಂಗೀತದ ಅರಿವಿರಬೇಕು. ಕಲೆಗಳ ಬಗ್ಗೆ ಗೊತ್ತಿರಬೇಕು. ಪುರಾಣಮಿತಿಹಾಸಶ್ಚ ತಥಾಖ್ಯಾನಾನಿ ಯಾನಿ ಚ ಮಹಾತ್ಮನಾಂ ಚ ಚರಿತಂ ಶ್ರೋತವ್ಯಂ ನಿತ್ಯಮೇವತೇ. ಪುರಾಣ, ಇತಿಹಾಸ, ಮಹಾಖ್ಯಾನಗಳು, ಮಹಾತ್ಮರ ಚರಿತೆಗಳನ್ನು ಕೇಳ್ತಾ ಇರಬೇಕು. ಪ್ರತಿ ದಿವಸ ಸ್ವಲ್ಪ ಸ್ವಲ್ಪವಾದರೂ ಕೇಳಬೇಕು. ಅದು ಸದಾಚಾರದಲ್ಲಿ ಒಂದು. ಗೊತ್ತಾಯ್ತಾ? ಸದಾಚಾರದಲ್ಲಿ ಒಂದು ಪುರಾಣ ಇತಿಹಾಸಗಳನ್ನು ಕೇಳೋದು ಕೂಡ. ಮಾನ್ಯಾನಾಂ ಮನನಂ ಕುರಿಯಾತ್ ನಿಂದ್ಯಾನಾಂ ನಿಂದನಂ ತಥಾ ಗೋಬ್ರಾಹ್ಮಣಾರ್ಥೇ ಯುದ್ಧೇತ ಪ್ರಾಣಾನಪಿ ಪರಿತ್ಯಜೇತ್. ರಾಜನಾದವನು ಇದನ್ನೆಲ್ಲ ಮಾಡಬೇಕು. ಗೌರವಿಸಬೇಕಾದವ್ರನ್ನ ಗೌರವಿಸಬೇಕು, ನಿಂದ್ಯರನ್ನು ನಿಂದನೆ ಮಾಡಬೇಕು, ಗೋಬ್ರಾಹ್ಮಣರಿಗಾಗಿ ಯುದ್ಧ ಮಾಡಬೇಕು. ನ ಸ್ತ್ರೀಚು ಸಜ್ಜೆ ದ್ರಷ್ಟವ್ಯಂ ಶಕ್ತ್ಯಾ ದಾನ ರುಚಿರ್ಭವೇತ್ ನ ಬ್ರಾಹ್ಮಣಾನ್ ಪರಿಭವೇತ್ ಕಾರ್ಪಣ್ಯಂ ಬ್ರಾಹ್ಮಣೈರ್ವೃತಂ. ಆಮೇಲೆ ಹೆಣ್ಣು ಮಕ್ಕಳಲ್ಲೇ ರತನಾಗಬಾರದು ರಾಜನಾದವನು. ಬ್ರಾಹ್ಮಣರಿಗೂ ಇದು ಅನ್ವಯ ಆಗತ್ತೆ ಅಂತ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳಲ್ಲಿ ವಿಪರೀತ ರಥ ಅಂದರೆ ಏನು? ಹೊಸ ಹೊಸ ಹೆಣ್ಣುಗಳನ್ನು ಹುಡುಕಿಕೊಂಡು ಹೋಗೋದು, ಅದಾಗಬಾರದು. ದ್ರಷ್ಟವ್ಯಂ ಶಕ್ತ್ಯಾದಾನ ರುಚಿರ್ಭವೇತ್. ಶಕ್ತಿ ಇದ್ದಷ್ಟು ದಾನ ಮಾಡಬೇಕು. ನ ಬ್ರಾಹ್ಮಣಾಂ ಪರಿಭವೇತ್. ಬೇಡುವ ಬ್ರಾಹ್ಮಣರನ್ನು ಅವಹೇಳನೆ ಮಾಡಬಾರದು. ಯಾಕೆಂದರೆ ಕಾರ್ಪಣ್ಯಂ ಬ್ರಾಹ್ಮಣೇರ್ ವೃತಂ. ಬೇಡುವಿಕೆಯನ್ನು ಬಯಸಿ ಪಡೆದಿದ್ದಾರೆ ಅವರು. ಬ್ರಾಹ್ಮಣರು ಬೇಡುವಿಕೆಯನ್ನು ಬಯಸಿ ಪಡೆದಿದ್ದಾರೆ. ಯಾಕೆಂದರೆ ಅವರು ಸ್ವಾಹಂಕಾರ ಖಂಡನೆಗಾಗಿ ಅವರು ಆ ರೀತಿ ಮಾಡಿರೋದು. ಪತಿತರನ್ನ ಕುರಿತು ಮಾತನಾಡಬಾರದು. ಆಮೇಲೆ ಏತೇನ ವಿಧಿನಾ ಪತ್ನೀಂ ಉಪಗಚ್ಚೇತ ಪಂಡಿತಃ ಜ್ಞಾತಿ ಸಂಬಂಧಿ ಮಿತ್ರಾಣಿ ಪೂಜನೀಯಾನಿ ನಿತ್ಯತಃ. ಯಥಾಶಕ್ತಿ ಯಾಗ ಮಾಡಬೇಕು. ಆಮೇಲೆ ಎಲ್ಲ ಆದಮೇಲೆ ಅರಣ್ಯಕ್ಕೆ ಹೋಗಬೇಕು. ಇದು ಎಲ್ಲ ಆಯುಷ್ಯದ ಸಾರ್ಥಕತೆ ಮತ್ತು ದೀರ್ಘಾಯುಷ್ಯದ ರಹಸ್ಯವನ್ನು ಹೇಳಿದ್ದು. ಆಚಾರೋ ಭೂತಿ ಜನನಃ. ಈ ಒಳ್ಳೆಯ ಆಚಾರ, ಸಭ್ಯತೆ ಏನಿದೆ
ಅದೇ ಸಂಪತ್ತನ್ನು ಉಂಟು ಮಾಡುವಂಥದ್ದು, ಅದೇ ಕೀರ್ತಿಯನ್ನು ಉಂಟು ಮಾಡುವಂಥದ್ದು. ಆಚಾರದಿಂದಲೇ ಆಯುಷ್ಯದ ವೃದ್ಧಿ, ಆಚಾರವೇ ದೋಷವನ್ನು ನಾಶ ಮಾಡುವಂಥದ್ದು. ಆಗಮಾನಾಂ ಮಿತರವೇಚಾಂ ಆಚಾರ ಶ್ರೇಷ್ಠ ಉಚ್ಯತೆ. ಆಗಮಾನಾಂ, ಎಲ್ಲ ಆಗಮಗಳ ಉದ್ದೇಶ ಏನು ಅಂದರೆ ಜೀವನದಲ್ಲಿ ಈ ತರಹದ ನಡವಳಿಕೆ. ಇದು ಆಯುಷ್ಯ, ಇದು ಸ್ವರ್ಗ, ಇದು ಸ್ವಸ್ಥಯನ, ಎಲ್ಲ ಮುಖ್ಯವಾಗಿ ಎಲ್ಲ ವರ್ಣಗಳಲ್ಲಿ ಅನುಕಂಪೆ ಇರಬೇಕು. ಯಾರಿದನ್ನು ಕೇಳ್ತಾನೆ, ಯಾರಿದನ್ನು ಹೇಳ್ತಾನೆ, ಅವನು ಒಳ್ಳೆಯ ಲೋಕವನ್ನು ಪಡೆಯುತ್ತಾನೆ ಅನ್ನುವಲ್ಲಿಗೆ 94ನೇ ಅಧ್ಯಾಯ. ಯುಧಿಷ್ಠಿರ 95ನೇ ಅಧ್ಯಾಯ. ಕಥಂ ಜ್ಯೇಷ್ಠ ಕನಿಷ್ಠೇಷು ವರ್ತತೆ ಭರತರಚಭಾ ಕನಿಷ್ಠಾಶ್ಚ ಯಥಾಶ್ರೇಷ್ಠೆ ವರ್ತಂತೆ ಪ್ರಬ್ರವೀಹಿ ಮೇ. ಒಬ್ಬ ದೊಡ್ಡವರಲ್ಲಿ ಚಿಕ್ಕವರು ಹೇಗಿರಬೇಕು, ಚಿಕ್ಕವರಲ್ಲಿ ದೊಡ್ಡವರು ಹೇಗಿರಬೇಕು, ಅಣ್ಣ ತಮ್ಮಂದರಾಗಿರಬಹುದು, ಅಕ್ಕ ತಂಗಿಯರಾಗಿರಬಹುದು, ಅಕ್ಕ ತಮ್ಮ ಆಗಿರಬಹುದು, ಅಣ್ಣ ತಂಗಿ ಆಗಿರಬಹುದು, ಹೇಗಿರಬೇಕು. ಅದಕ್ಕೆ ಅವರು ಹೇಳ್ತಾರೆ, ಜ್ಯೇಷ್ಠವತ್ತಾ ತವರ್ತಸ್ವ ಜ್ಯೇಷ್ಠೋಚಿ ತಥಾ ಭವಾನ್. ಯುಧಿಷ್ಠಿರ, ನೀನು ಅಣ್ಣನಂತೆ ಇದ್ದಿ, ಅಣ್ಣನಂತೆ ನೀನು ಅಣ್ಣನಂತೆಯೇ ಇರು. ತಮ್ಮನ ತರಹ ಅವ್ರು ತಮ್ಮಂದಿರನ್ನು ಅನುಸರಿಸೋದು ಅವೆಲ್ಲ ಅಲ್ಲ. ನಗುರಾವಕೃತ ಪ್ರಜ್ಞೆ ಶಕ್ಯಂ ಶಿಷ್ಯೇಣ ವರ್ತಿತು. ಆದರೆ ಹಿರಿಯರಿಗೆ ಬುದ್ಧಿ ಇಲ್ಲದೆ ಹೋದರೆ ಕಿರಿಯರು ಹೇಳಿದಂತೆ ಕೇಳಬೇಕಾಗತ್ತೆ. ಗುರೌ ಹಿ ತದೃಶೀ ವೃತ್ತಿ ತಥಾ ಶಿಷ್ಯಸ್ಯ ಭಾರತ. ಒಳ್ಳೆ ಗುರು ಇದ್ದು ಅಂದರೆ ನಮ್ಮ ಹಿರಿಯರು ವಯಸ್ಸಿನಿಂದ ಹಿರಿಯರಾದವರು ಚೆನ್ನಾಗಿತ್ತು ಅಂದರೆ ಅವರನ್ನು ಅನುಸರಿಸಲಿಕ್ಕೆ ಹಿಂದೆ ಮುಂದೆ ನೋಡಬಾರದು. ನಗುರಾವಕೃತ ಪ್ರಜ್ಞೆ ಶಕ್ಯಂ ಶಿಷ್ಯೇಣ ವರ್ತಿತು ಗುರೌ ಹಿ ತದೃಶೀ ವೃತ್ತಿ ತಥಾ ಶಿಷ್ಯಸ್ಯ ಭಾರತ. ಅಂಧಸ್ಯಾದಂಧವೇಲಾಯಾಂ ಜಡಸ್ಯಾದಪಿ ವಾ ಬುಧಃ ಪರಿಹಾರೇಣ ತದ್ಬ್ರೂಯಾತ್ ಯಸ್ತೆ ಚಾಂಸ್ಯಾದ್ವ್ಯತಿಕ್ರಮಃ. ದೊಡ್ಡವನು ಚಿಕ್ಕವರಲ್ಲಿ ಕೆಲವೊಮ್ಮೆ ಕುರುಡನ ತರಹ ಇರಬೇಕು, ಕೆಲವೊಮ್ಮೆ ತಟಸ್ಥನಾಗಿ ಇರಬೇಕು. ಆಮೇಲೆ ಏನು ವ್ಯತಿಕ್ರಮ ಆಗತ್ತೆ ಅದನ್ನು ಹೇಳಲೇಬೇಕು. ಪ್ರತ್ಯಕ್ಷಂ ಭವತಾಮೇತತ್ ಭೇದಯೇಯುರ್ ಯಥಾಹಿತಾಹ. ಯಾಕೆ ಅಂದರೆ ನಿಮಗೇ ಗೊತ್ತಿದೆ, ನೀವು ಜೂಜಿನಲ್ಲಿ ಇರುವಾಗ ನಿಮ್ಮಿಬ್ಬರನ್ನ ಬೇರೆ ಮಾಡಲಿಕ್ಕೆ ನೋಡಿದ್ರು. ಭೀಮಸೇನ ಹಾಗೂ ಅರ್ಜುನರನ್ನು ಪ್ರಚೋದಿಸಿ ನಿಮ್ಮಲ್ಲಿ ಯಾರಾದರೂ ಒಬ್ಬರು, ವಿಶೇಷತಃ ಭೀಮ ಅರ್ಜುನ, 4 ಜನ ಬೇಡ ಬಿಡಿ, ಭೀಮ ಅರ್ಜುನ ಯುಧಿಷ್ಠಿರ ನಮ್ಮ ಅಣ್ಣ ಅಂತ ನಾವು ಒಪ್ಕೊಳ್ಳೋಲ್ಲ ಅಂತ ಬಾಯಿಂದ ಹೇಳ್ಬಿಡಿ, ಸಾಕು, ಬಿಟ್ಬಿಡ್ತೀವಿ ನಿಮ್ಮನ್ನ ಅಂತ. ಆಗ ಹೇಳಲಿಲ್ಲ, ಯಾಕೆಂದ್ರೆ ಧರ್ಮರಾಜನಿಗೆ ನೋವಾಗುತ್ತೆ ಅಂತ. ಆ ನಿರ್ಣಾಯಕ ಸಂದರ್ಭದಲ್ಲಿ ಅವನು ಬೆನ್ನಿಗಿಲ್ಲ ಅಂದ್ರೆ ಕಷ್ಟ ಆಗತ್ತೆ. ಶ್ರಿಯಾಭಿತಪ್ತಾಸ್ತದ್ಭೇದಾನ್ ನಭಿನ್ನಾಸ್ಯುಸ್ತಮಾಹಿತಾ ಶ್ರಿಯಾಭಿತಪ್ತಾ ಕೌಂತೇಯ ಭೇದ ಕಾಮಾಸ್ತಥಾರಯ. ನೀವು ಒಟ್ಟಿಗೆ ಇದ್ದಾಗ ಏನೊಂದು ಸಂಪತ್ತು ಇತ್ತು, ಆ ಸಂಪತ್ತನ್ನ ಸಹಿಸದೆ ಅವರೇನು ಮಾಡಿದ್ರು, ಭೇದವನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅದರಿಂದ ಜ್ಯೇಷ್ಠ ಕುಲಂ ವರ್ಧಯತಿ ವಿನಾಚಯತಿ ವಾ ಪುನಃ. ಅಣ್ಣನ ಥರ ಇರಬೇಕು. ಅಣ್ಣ ತಿಳ್ಕೊಳ್ಳದೆ ಹೋದರೆ ಅಣ್ಣ ಕುಲವನ್ನು ಬೆಳೆಸಬೇಕು. ಅಣ್ಣ ಕುಲವನ್ನು ನಾಶ ಮಾಡಬಾರದು. ಹಂತಿ ಸರ್ವಮಪಿ ಜ್ಯೇಷ್ಠ ಪ್ರಾಯೋ ದುರ್ವಿನಯಾದಿಹ. ಅಣ್ಣಂದ್ರೆಲ್ಲ ಹಾಳಾಗೋದು ದುರ್ವಿನಯದಿಂದ. ಅಥಯೋ ವಿನಿಕುರ್ವೀತ ಜ್ಯೇಷ್ಠೋ ಭ್ರಾತಾ ಯವೀಯತಿ ಅಜ್ಯೇಷ್ಠ ಸ್ಯಾದಭಾಗಶ್ಚ ನಿಯಮ್ಯೋ ರಾಜಭಿಶ್ಚ ಸಹ. ಆದ್ದರಿಂದಾಗಿ ಅಣ್ಣ ತಮ್ಮನಿಗೋ ತಂಗಿಗೋ ಅಥವಾ ತಮ್ಮನಿಗೆ ಆಸ್ತಿ ಕೊಡದೆ ಹೋದರೆ ಅವನನ್ನು ರಾಜರೇ ನಿಗ್ರಹಿಸಬೇಕು. ಪಿತ್ರೋರನರ್ಥಾಯ ಕುಲೆ ಜಾಯತೆ ಪಾಪ ಪೂರುಷಃ ಅಕೀರ್ತಿಂ ಜನಯತ್ಯೇವ ಕೀರ್ತಿಮಂತರ್ದಧಾತಿ ಚ. ಒಂದು ಕುಲವನ್ನು ನಾಶ ಮಾಡಲಿಕ್ಕಾಗಿಯೇ ಅತ್ಯಂತ ಪಾಪಿಷ್ಠ ಕುಲದಲ್ಲಿ ಹುಟ್ಟುವಂತೆ ಆಗತ್ತೆ.
ಅವನು ಅಕೀರ್ತಿಯನ್ನು ಉಂಟು ಮಾಡ್ತಾನೆ, ಇಡೀ ಕುಲವನ್ನು ಲಗಾಡಿ ತೆಗೆದು ಹಾಕ್ತಾನೆ. ಸರ್ವೇ ಚಾಪಿ ವಿಕರ್ಮಸ್ಥಾಃ ಭಾಗಂ ನಾರ್ಹಂತಿ ಸೋದರಾಃ ಜ್ಯೇಷ್ಠೋಪಿ ದುರ್ವಿನೀತಸ್ತು ಕನಿಷ್ಠಸ್ತು ವಿಚೇತತಃ. ಆದರೆ ಒಂದು ಮಾತ್ರ, ತಮ್ಮಂದಿರು ಚಟಗಳಲ್ಲಿ ಸಿಲುಕಿದ್ರು ಅಂದರೆ ಅವ್ರಿಗೆ ಆಸ್ತಿಯನ್ನು ಕೊಡುವ ಅಗತ್ಯ ಇಲ್ಲ. ಆದರೆ ಅದಕ್ಕೆ ಸಾಕ್ಷಿಗಳಿರಬೇಕು. ಹಾಗಂತ ಹೇಳಿ ಚಟಗಳಲ್ಲಿ ಸಿಲುಕುವಂತೆ ಮಾಡಲೂಬಾರದು. ಇವನು ಫ್ರೆಂಡ್ಸನ್ನು ಕಳಿಸಿ ಅವನಿಗೆ ತುಕ್ಕು ಹಿಡಿಯುವ ಹಾಗೆ ಮಾಡಿ ಆ ತರಹನೂ ಮಾಡಬಾರದು. ಅದನ್ನೆಲ್ಲ ಪ್ರಭುತ್ವ ಗಮನ ಇಟ್ಟು ನೋಡ್ತಾ ಇರಬೇಕು. ಅದಕ್ಕೆ ದೊಡ್ಡ ನಗರ ಬೆಳೆದು ಬಿಟ್ರೆ ಈ ಥರ ಗಮನ ಎಲ್ಲ ಇಡ್ಲಿಕ್ಕಾಗಲ್ಲ. ಅದಕ್ಕೆ ಚಿಕ್ಕ ಚಿಕ್ಕದಾಗಿರಬೇಕು ಅಂತ ಆವತ್ತಿನ ಆಡಳಿತದ ಅನುಕೂಲಕ್ಕಾಗಿ ಚಿಕ್ಕ ಚಿಕ್ಕದಾಗಿರ್ಬೇಕು. ಇವತ್ತು ಯಾರು ಏನು ಅನ್ನೋದೇ ಗೊತ್ತಿಲ್ಲ. ಆ ಥರ ಆಗಿದೆ. ಒಂದು ಊರಿನ ನಮ್ಮ ಪಕ್ಕದ ಮನೆಯವರು ಯಾರು ಗೊತ್ತಿರಲ್ಲ, ಅದೇ ನಗರ. ನಮಗೆ ಇನ್ನೆಲ್ಲೋ ಇರುವವರು ಜೊತೆಗಿರ್ತಾರೆ, ಇನ್ನೆಲ್ಲೋ ಇರುವವರು ನಮ್ಮನೆ ಪಕ್ಕದಲ್ಲಿ ಅವ್ರ ಹೆಸರೇನು ಗೊತ್ತಿರಲ್ಲ. ಹಾಗಾಗತ್ತೆ. ಅದರಿಂದ ವಿಕರ್ಮಸ್ಥರಾದ ಸೋದರರಿಗೆ ಭಾಗವನ್ನು ಕೊಡುವ ಅಗತ್ಯ ಇಲ್ಲ. ಹಿರಿಯನಾದರೆ ದುರ್ವಿನೀತನಾಗಿದ್ದರೆ ಅವನಿಗೂ ಕೊಡೋ ಅಗತ್ಯ ಇಲ್ಲ. ಅವನನ್ನು ಅದು ಸಾಕ್ಷಿಗಳಿದ್ದು ಅವನನ್ನು ಹೊರಗಡೆ ಕಳಿಸ್ಬಹುದು ನಡಿ ಅಂತ. ಉದಾಹರಣೆಗೆ ಇವನು ಅಸಮಂಜನ ಹೊರಗಡೆ ಹಾಕ್ಬಿಟ್ರು. ಹಾಗಿರುತ್ತೆ. ಇಷ್ಟು ನಾವಿಲ್ಲಿ ನೋಡಿದ್ದೇವೆ. ಇನ್ನು ಉಳಿದದ್ದನ್ನು ಸ್ವಲ್ಪ ದಾಯಭಾಗದ್ದೆಲ್ಲ ಬರುತ್ತೆ, ಅದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.